ವೇದವಾಕ್ಯವನ್ನೆಲ್ಲ ಮೋಡಗಿ ಓಡಿಸುತ್ತ ಜನರ ವೇದಾಮತಿ ಕೈಸಿರುವ ಸಾಲಿಗೆ ಮಣಿಯುವೆನೋ ಸಾಲುಗೆ ಗುಣಿಗೆ ಮಣಿಯುವೆನು ನಿಜವನ್ನರಿಸುವ ನಿಜ ಗುಣಿಯ ಕಂತವನು ನಿಜವಾಗಿ ಕೇಳಿ ನಿಜದೋರ್ಮನ ಮೊಳಗಿಸುವ ಸುಜನಗೆ ನಿತ್ಯ ನಮಿಸುವೆನು ಸುಜನಗೆ ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಶುದ್ಧರನ್ನಾಗಿ ಕೈದಾಸಿ ಜಡಿಸಿದ ಸಿದ್ಧರುಡರಿಗೆ ನಂದನಂತೆ ಸಿದ್ಧರುಡರಿಗೆ ನಂದನಂತೆ ಬಾಳ ಬಲ ವೇದಾಂತಕ್ಕೆ ಬಾಳ ಗಚ್ಚನಿಗೆ ವತನಕ ಬಾಳ ಗುರು ಬುದ್ಧನಿರ್ಭವೇ ಶಾಸ್ತ್ರವೆಂಬುವನನಿಗಳು ಬಾಳ ಶಕ್ತಿಯ ಸುಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. चिदानंद रूप शिवोहम शिवोहम चिदानंद रूप शिवोहम शिवोहम चिदानंद रूप शिवोहम मनोबुद्धि अहंकार चित्त निनाहम न च श्रोत्रजिह्वेन न च घ्राणनेत्रे न च भूमेर्न तेजो न वायु. चिदानंद रूप शिवोहम शिवोहम चिदानंद रूप शिवोहम शिवोहम न च प्राणसंज्ञो न वै पञ्चवायु सप्तधातुर्न वा पञ्चकोश न वा पाणिपादं न चोपस्सपायु. चिदानंद रूप शिवोहम शिवोहम चिदानंद रूप शिवोहम शिवोहम न मे द्वेषरागो न मे लोभमोहो मधो नैव मे नैव मात्सर्यभाव न धर्मो न चातो न कामो न मोक्ष. चिदानंद रूप शिवोहम शिवोहम चिदानंद रूप शिवोहम शिवोहम न पुण्यं न पापं न सौख्यं न दुःखं न मन्त्रो न तीर्थं न वेदान यज्ञ अहं भोजनं नैव भोज्यं न भोक्ता. चिदानंद रूप शिवोहम शिवोहम चिदानंद रूप शिवोहम शिवोहम जगदादि जगद्गुरु अद्वैत सार्वभौम ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ
ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ 7ನೆಯ ಸಂಧಿಯ 6ನೆಯ ಸೂತ್ರದ 8ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆಯ ದಿನ ಯಾವ ಪ್ರಾರಬ್ಧ ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಶಿಷ್ಯನ ಸಂಶಯವನ್ನು ಕಳೆಯೋದಕ್ಕೋಸ್ಕರವಾಗಿ ಆ ಪುಣ್ಯಾತ್ಮರು ಜ್ಞಾನ ಆದ ನಂತರ ಜೀವನ್ಮುಕ್ತರು ಈ ಲೋಕದಲ್ಲಿ ಹೇಗೆ ಇರುವರು, ಅವರನ್ನು ಜೀವನ್ಮುಕ್ತರು ಜ್ಞಾನಿಗಳು ಸಂತ ಶರಣರು ಅಂತ ನಾ ಹೇಗೆ ಅವರನ್ನು ಕಂಡು ಹಿಡಿಯುವುದು ಅಂತ ವಿಚಾರವನ್ನು ಮಾಡಿದಾಗ ಆ ಗುರುಗಳು ಹೇಳಿದರು, ಜ್ಞಾನ ಆದ ನಂತರ ಕೂಡ ಲೋಕದಳು ಜ್ಞಾನಿಗಳು ಇಚ್ಛಾ ಪರೇಚ್ಛಾ ಅನಿಚ್ಛಾ ಅನ್ನುವಂಥ ಮಂದ ಮಧ್ಯ ಅನ್ನುವಂಥ ಮತ್ತು ಸುಪ್ತ ಅನ್ನುವಂಥ 4 ಪ್ರಕಾರದ ಪ್ರಾರಬ್ಧ ಅನುಸಾರವಾಗಿ ಅವರು ಲೋಕದಲ್ಲಿ ಜೀವಿಸಿಕೊಂಡು ಇರುವರು ಅಂದರು. ಅವರು ಗುಡ್ಡದಲ್ಲಿ ಇರಬಹುದು, ಗುಹೆಯಲ್ಲಿ ಇರಬಹುದು, ಗುಂಡಾರದಲ್ಲಿ ಇರಬಹುದು, ಮನೆಯಲ್ಲಿ ಇರಬಹುದು, ಮಠದಲ್ಲಿ ಇರಬಹುದು. ಅದೇನು ಸಂಬಂಧ ಅಲ್ಲ. ಅವರ ಜ್ಞಾನ ಏನದ, ನಾನೇ ಪರಬ್ರಹ್ಮ, ನಾನು ಪರಮಾತ್ಮ. ಇಲ್ಲಿ ಪರಬ್ರಹ್ಮ ಪರಮಾತ್ಮ ಅಂದಾಗ ನೀವು ತಕ್ಷಣ ಎಲ್ಲಿಗೆ ಹೋಗ್ಬೇಕು ಲಕ್ಷ್ಯ ಅಂದರೆ, ನಮ್ಮ ದೇಹ ಪರಮಾತ್ಮ ಅಲ್ಲ, ದೇಹ ಪರಬ್ರಹ್ಮಲ್ಲ. ದೇಹ ಪರಬ್ರಹ್ಮನಲ್ಲ, ಪರಮಾತ್ಮನಲ್ಲ, ಜೀವಾತ್ಮನಲ್ಲ. ಅದು ದೇಹದ ಒಳಗೆ ಇರುವಂಥ ಜ್ಞಾನ ಅದಲ್ಲ. ಆ ಜ್ಞಾನ ಲೌಕಿಕ ಜ್ಞಾನನೂ ಆದ, ಪ್ರಾಪಂಚಿಕ ಜ್ಞಾನನೂ ಆದ, 2 ಪ್ರಕಾರ ಆದ, ಇಲ್ಲಂತಲ್ಲ. ಆದರೆ ಇಲ್ಲಿ ಯಾವ ಜ್ಞಾನ ಅಂದರೆ, ಜಾಗ್ರ ಅಂದರೆ ಎದ್ದಾಗ, ಸ್ವಪ್ನ ಅಂದರೆ ಕನಸಿನಲ್ಲಿ, ಸುಸುಪ್ತಿ ಅಂದರೆ ನಿದ್ದೆಯಲ್ಲಿ ತಿಳಿಯುವಂಥ ಒಂದು ಅರಿವಾದ ನೋಡ್ರಿ. ನಮ್ಮಲ್ಲಿ ಅರಿವಾದಲ್ಲಿ ಜ್ಞಾನ. ಜಾಗ್ರದಲ್ಲಿ ಸಂಸಾರ, ಪ್ರಪಂಚ, ಹೆಂಡರು, ಮಕ್ಕಳು ತಿಳಿತದ. ಸ್ವಪ್ನದಲ್ಲಿ ಹೆಂಡ್ರಿಲ್ಲ, ಮಕ್ಕಳಿಲ್ಲ, ಪ್ರಪಂಚ ಇಲ್ಲ, ಬರೀ ವಾಸನಾ ರೂಪದಿಂದ ಸ್ವಪ್ನದಲ್ಲಿ ಏನು ದೊಡ್ಡ ಜಾಗೃತ ಸಂಸಾರ ಕಂಡಂಗೆ ಕಾಣ್ತದೆ. ಅದನ್ನ ತಿಳಿಯೋರು ಒಬ್ರು ಯಾರಿಲ್ಲ. ಅಲ್ಲಿ ಜಾಗವನ್ನು ತಿಳಿದಂಗೆ ಸ್ವಪ್ನವನ್ನು ತಿಳಿದಿದ್ದಿ. ನಿದ್ದೆಯಲ್ಲಿ ಯಾವ ಇಲ್ಲ ನೋಡು. ಜಾಗೃತ ಪ್ರಪಂಚ ಇಲ್ಲ, ಸ್ವಪ್ನದ ಕನಸೂ ಇಲ್ಲ. ನಿದ್ದೆಯಲ್ಲಿ ಇನ್ನು ಏನೇನಿಲ್ಲ ಅಂದರೆ ನೀನೇ ಇಲ್ಲ. ಅಲ್ಲಿ ನಿದ್ರೆಯಲ್ಲಿ ಎದ್ದಾಗ ಅಜ್ಞಾನಿಗಳು ದೇಹ ನಾನು ನಾನು ಅಂತ ಅದಲ್ಲ ಜ್ಞಾನ. ಆ ಜ್ಞಾನ ಕೂಡ ನಿದ್ದೆ ಆಗಿಲ್ಲ ನೋಡ್ರಿ. ನಿದ್ದೆಯಾಗ ನಿಮ್ಮ ದೇಹ ಆದಂಥ ಕಲ್ಪನೆ ಅದೇನು, ನಿಮಗೆ ಹೊಲ ಮನೆ ಆದಂಥ ಕಲ್ಪನೆ ಅದೇನು, ನಿಮಗೆ ಮಕ್ಕಳು ಮರಗಳಾದಂಥ ಕಲ್ಪನೆ ಅದೇನು, ಕುಲ ಜಾತಿ ಕಲ್ಪನೆ ಅದೇನು, ಗಂಡು ಹೆಣ್ಣಿನ ಕಲ್ಪನೆ ಅದೇನು, ಯಾವುದು ಒಂದಿಲ್ಲ. ಯಾಕಿಲ್ಲ ಅಂದರೆ ಶರೀರದ ಕಲ್ಪನೆ ಇಲ್ಲ ಅಂದಾಗ ಶರೀರಕ್ಕೆ ಸಂಬಂಧಪಟ್ಟ ಕುಲ ಜಾತಿ ಹೆಂಡರು ಮಕ್ಕಳು ಮೊಮ್ಮಕ್ಕಳು ಶರೀರಕ್ಕೆ ಸಂಬಂಧ, ದೇವ್ರಿಗೆ ಸಂಬಂಧ, ಶರೀರಕ್ಕೆ ಸಂಬಂಧ. ಇವು ಆ ದೇಹ ಸಂಬಂಧನ ಜೀವಾತ್ಮ ಕಟ್ಕೊಂಡಾಗ
ದೇಹದ ಸಂಬಂಧ ಎಲ್ಲವೂ ಕಳ್ಕೊಂಡ್ಬಿಡ್ತಾನೆ. ಅದಕ್ಕೆ ಅಲ್ಲಿ ನಿದ್ದೆಯನ್ನು ಮಾಡಿ ಆನಂದವಾಗಿದ್ದೆಲ್ಲ, ಆ ನಿದ್ದೆಯನ್ನ ಆನಂದವಾಗಿ ಇದ್ದದ್ದನ್ನ ಎದ್ದ ಮೇಲೆ ಹೇಳ್ತಿದ್ದಂದ್ರೆ ತಿಳಿಯೋನು ನೀನಿದ್ದೆಲ್ಲ. ನಿನ್ನ ದೇಹ ಇಲ್ಲ ಅಲ್ಲಿ, ಆದ್ರೆ ನೀನಿದ್ದೆಲ್ಲ. ದೇಹ ಇಲ್ಲ ಅಂದಾಗ ನಾನೀನೆ ಅಂದ್ರೆ ನೀನು ಯಾರು ಅಂದ್ರೆ ನೀನೇ ಪರಮಾತ್ಮ. ದೇಹ ಅಂತೂ ಇಲ್ಲಲ್ಲ. ಎದ್ದಾಗಾದ ಇಲ್ಲಂತಲ್ಲ, ನಿದ್ದೆಗಾದೇನೋ. ನಿದ್ದೆಗೆ ದೇಹ ಇಲ್ಲಂದ್ರೆ ದೇಹವನ್ನ ತಿಳಿಯುವಂತ ಒಬ್ಬ ಜೀವಾತ್ಮ ಅನ್ನಲ್ಲ, ಆ ಜೀವಾತ್ಮನೇ ಗುರುಮುಖದಿಂದ ಅವನಿಗೆ ಗುರುಕರಣ ಆಯಿತು, ಗುರುವಿನ ಉಪದೇಶ ಆಯಿತು ಅಂದ್ರೆ ಆ ಜೀವಾತ್ಮನೇ ನಂತರ ಪರಮಾತ್ಮ ಆಗ್ತಾನೆ. ಅವನೇ ಪರಮಾತ್ಮ. ಹಾಗಾಗಿ ಆ ಪರಮಾತ್ಮನೇ ನಾನಂತ ತಿಳ್ಕೊಂಡ ಜ್ಞಾನಿಗೆ ನಿದ್ದೆಯಲ್ಲಿ ಏನು ಇಲ್ಲ, ಎದ್ದಾಗೂ ಇಲ್ಲ, ಸ್ವಪ್ನದಲ್ಲಿ ಇಲ್ಲ. ಆದರೆ 3 ಅವಸ್ಥೆಗಳನ್ನು ಅರಿಯುತ್ತಾ ನೀನಿದ್ದಿ. ಇದ್ವಿಲ್ಲ ನಾವು, ಅದು ನಾವು, ಇದು ನಾವಲ್ಲ, ಇದು ಇರೋದಲ್ಲ. ಎಂದಾದ್ರೂ ಒಂದು ಸಲ ಆಗಬಡೋದು ಹೋಗೋದು. ಬೇಕಾದ ಮಾಡೋದಕ್ಕೆ ಬಂಗಾರದ ಊಟನ ಮಾಡು, ಬಂಗಾರನ ಮೈ ತುಂಬ ಹಾಕ್ಯೋ, ನೀನು ದಿಗಂಬರ ಇರು, ಹೇಗೆ ಇರು, ಅದು ಹೋಗೋದೆಲ್ಲ ಆಗ ಹೊಡೆಯೋದು. ಅದರಂತೆ ಆ ಜ್ಞಾನಿ ಸ್ವರೂಪಕಾರ ವೃತ್ತಿ ಕೂಡ ನಿದ್ದೆಯಲ್ಲಿ ಇರಲ್ಲ ನೋಡ್ರಿ. ನಿದ್ದೆಯಲ್ಲಿ ಏನ ಸ್ವರೂಪದ ವೃತ್ತಿ ಆದ, ಸಂಸಾರ ವೃತ್ತಿ, ಸ್ವಪ್ನದ ವ್ಯವಹಾರ ಅದೇನಿಲ್ಲಿ ಏನಿಲ್ಲ. ಅದಕ್ಕೆ ಪರಿಭವಂ ಪೊಗದೆ ಭಾಸುರ ನಿರ್ವಿಕಲ್ಪ ನಿಜತೂರಿಯ ಪದದಲ್ಲಿ ಪರಮುಕ್ತನು ಅಂತೂ ಒಪ್ಪುತ್ತಿರೆ ಸುಪ್ತ ವೇಗವೆನಿಸುವುದು. ಸುಪ್ತ ಬೇರೆ, ಸುಪ್ತ ವೇಗ ಬೇರೆ. ಅದ್ರಾಗ 2 ಪ್ರಕಾರ ಹೆಂಗ್ರಿ ಅಂದ್ರೆ ನಮ್ಗ ಅನುಭವ, ನಿದ್ದೆ ಬೇರೆ, ಗಾಢ ನಿದ್ರೆ ಬೇರೆ. ಹೌದಿಲ್ಲ? ನಿದ್ದೆ ಮಾಡ್ತೀವಿ, ಹೊರಗಿನಿಂದ ಸೂಗಪ್ಪ ಸೂಗಪ್ಪ ಅಂತ ಕೂಗಿದಾಗ ಯಾರಪ್ಪ ಅಂತ ಎದ್ದು ಬಿಡ್ತಾನ ನೋಡು. ಇದು ನಿದ್ದೆ ಅನುಭವದಿಲ್ಲ. ಹೊರಗೆ ಕೂಗಿದ್ರು ಎದ್ದೇಳಿಲ್ಲ, ಒಳಗಡೆ ಬಂದು ಕೂಗಿದ್ರು ಎದ್ದಲಿಲ್ಲ. ಮೈ ಮುಟ್ಟಿ ಎಬ್ಬಿಸಿದಾಗ ಎದ್ದೇಳ್ತಾನಂದ್ರೆ ಅದು ಗಾಢವಾದ ನಿದ್ದೆ ಅಂತ. ನಿದ್ದೆಯಲ್ಲಿ 2 ಪ್ರಕಾರ ಅವಿಲ್ಲ, ಮತ್ತು ಸಮಾಧಿಯಲ್ಲಿ ಕೂಡ 2 ಪ್ರಕಾರ ನೋಡ್ರಿ. ಆ ಒಂದು ತೀವ್ರವಾದ ಪರಿಭವ ಅಂದ್ರೆ ಬಾಹ್ಯ ಪ್ರಪಂಚ ಏನೆಂದು ತೋರದೆ, ಬಾಹ್ಯ ಪ್ರಪಂಚ ನಿದ್ದೆಗೆ ತೋರದೇನು. ನಿದ್ರೆಯಲ್ಲಿ ನಮಗೆ ಸಂಸಾರ ತೋರಿದ್ರಿ ಅಂತ ಹೇಳೋ ಒಬ್ಬ ಗಣಮಗನೇ ಹುಟ್ಟಿಲ್ಲ ಇವತ್ತಿಗೂ. ಭಿಕ್ಷೆ ಬೇಡವನಿಗೂ ನಾನು ದುಃಖಪ ಅಂತ ಅವನಿಗೆ ಅನಿಸಿಲ್ಲ, ರಾಜನಿಗೂ ಕೂಡ ನಾ ಸುಖವಾಗಿನಂತ ಅವನಿಗನಿಸಿಲ್ಲ. ನಿದ್ದೆಗೆ ಅವನ ರಾಜನಲ್ಲ, ನಿದ್ದೆಗೆ ಅವನು ಭಿಕ್ಷುಕನಲ್ಲ ನೋಡ್ರಿ. ಎದ್ದ ಮೇಲೆ ಮತ್ತೆ ಯಥಾರೀತಿ ಇವನು ಭಿಕ್ಷುಕನೇ, ರಾಜನೇ. ಅದೇನು ಬದಲಾವಣೆ ಆಗಲ್ಲ. ಅದೇ ರೀತಿ ಇಲ್ಲಿ ಪರಿಭವ ಅಂದ್ರೆ ಬಾಹ್ಯ ಪ್ರಪಂಚವು ಏನೆಂದು ತೋರದೆ. ನಿದ್ದೆಯಲ್ಲಿ ಯಾರನ್ನು ತೋರೇನೋ ಕಂಡರೆ ನಿಮಗ? ಯಾರು ಕಂಡಿಲ್ಲ. ಯಾಕೆ ಕಂಡಿಲ್ರಿ ಅಂದ್ರೆ ಅವು ಕಾಣಲಾರದ ವಸ್ತುಗಳು, ಯಾವಾಗಲೂ ಇರಲಾರದ ವಸ್ತುಗಳು. ಅದಕ್ಕಾಗಿ ನಾವೇನು ತಿಳ್ಕೊಂಡಿವಿ, ಯಾವಾಗಲೂ ಇರೋವು, ಯಾವಾಗಲೂ ಕಾಣುವವು ಅಂತ ನಾವು ತಿಳ್ಕೊಂಡೋದಕ್ಕೆ ಅದು ಕೊನೆಗೆ ಕಾಣಲಾರ್ದಂಗೆ ಆದಾಗ ನಾವು ಒಳಗೆ ಶುರು ಮಾಡ್ತೀವಿ. ನಿದ್ದೆಗೆ ನಿತ್ಯ ನಮ್ಮ ದೇಹವನ್ನೇ ನಾವು ಕಳ್ಕೊಂಡಿವಲ್ರಿ. ಮಂದಿ ದೇಹ ಇರಲಿ, ಮಂದಿ ಯಾರನ್ನ ದೇಹ ಬಿಟ್ಟಾಗ ಕಳ್ಕೊಂಡಿವಪ್ಪ, ಯಜಮಾನ್ ಕಳ್ಕೊಂಡಿವಿ, ಯಜಮಾನ್ ಕಳ್ಕೊಂಡಿವಿ, ಇಂಥ ಒಳ್ಳೆ ವ್ಯಕ್ತಿನ ಕಳ್ಕೊಂಡಿವಿ. ಎಲ್ಲರೂ ಕಳ್ಕೊಂಡೇ ಇರಲ್ಲ.
ಆವತ್ತ ಅಳ್ತೇವಿ, ಮತ್ತೆ ನಿತ್ಯ ನಿತ್ಯಾಗ ನಮ್ಮ ದೇಹವನ್ನು ನಾವು ಕಳ್ಕೊಂಡಿವಲ್ಲಪ್ಪ. ಕಳ್ಕೊಂಡು ಇಲ್ಲೋ? ಮತ್ತು ನೀನು ಪಕ್ಕದಾಗ ಇದ್ದವ್ರಲ್ಲ ನನ್ನವರು ಅಂತ ಅನ್ನೋರು, ಅವ್ರಿಗೇನ ಗೊತ್ತಾಗಿದ್ರೆ ಅವ್ರು ರಾತ್ರಿ ಅಳ್ತಿದ್ರು, ಎದ್ದು ಅಂತ ಕೊಡ್ತಿದ್ರು. ಅವ್ರಿಗೆ ಗೊತ್ತಾಗಿಲ್ಲ ಬಿಡ್ರಿ, ಅವರ ಕಳ್ಕೋತಾರ. ನಿನಗಂತೂ ಗೊತ್ತಾಗಿರಲ್ಲ, ಖಾತ್ರಿ ಅದಲ್ಲ, ನಿದ್ದೆ ಕಳ್ಕೊಂಡಿದ್ದಿಲ್ಲ, ನೀನೇ ಕಳಬಾರದು. ನಾವೆಂದ ನಗ್ತೀವಿ. ಇದು ಶಾಂಪಲ್, ಶಾಸ್ತ್ರಕ್ಕೆ ಯಾಕೆ ಹೇಳ್ತೀವಂದ್ರೆ ರೋಚಕ ವಾಕ್ಯ ಅಲ್ಲ, ಇದು ನಿಶ್ಚಯ ವಾಕ್ಯ. ಅದನ್ನು ಹೇಳಬೇಕಾಗಿದೆ ಇಲ್ಲಿ. ಇದಕ್ಕೆ ನಿತ್ಯ ನಿತ್ಯ ಪ್ರಳಯ ಅಂತಾರೆ ಮಹಾತ್ಮರು. ಮಹಾಪ್ರಳಯ ಅಂದಾಗ ಒಂದ್ಸಲ ಹುಟ್ಟಿದ ಮೇಲೆ ಒಂದ್ಸಲ ಸತ್ತು ಹೋಗ್ತಲ್ಲ, ಮಹಾಪ್ರಳಯ ಅದು. ತಿರುಗಿ ಆ ಶರೀರವನ್ನು ನೋಡಲಿಕ್ಕೆ ನಿಮಗೂ ಆಗೋದಿಲ್ಲ, ನಮಗೂ ಆಗೋದಿಲ್ಲ, ಯಾರಿಗೂ ಆಗೋದಿಲ್ಲ. ಅದಕ್ಕಾಗಿ ಹಿರಿಯವರು ಹೇಳ್ತಾರೆ, ಇಲ್ಲಪ್ಪ ಸ್ವಲ್ಪ ತಡ್ರಿ, ಕೊನೆ ಮುಖ ನೋಡ್ತಾರ, ಸ್ವಲ್ಪ ತಡೀರಿ ಅಂತ ಮಣ್ಣು ಮುಚ್ಚೋರು ನಿಲ್ಲಿಸ್ತಾರೆ. ಯಾಕಂದ್ರೆ ಒಂದ್ಸಲ ಮುಗಿದು ಹೋಯ್ತು ಅಂದ್ರೆ ತಿರುಗಿ ನಾವು ನಿಮ್ಮದು ನೋಡೋಕ್ಕಾಗಲ್ಲ, ನೀವು ನಮ್ಮದು ನೋಡೋಕ್ಕಾಗಲ್ಲ. ಹೌದಿಲ್ಲ? ಮಹಾಪ್ರಳಯ ಅಂದ್ರೆ ಶರೀರ ಹೋಯ್ತಂತದು. ನಿತ್ಯ ನಿತ್ಯ ಪ್ರಳಯ ಇದು. ನಿತ್ಯ ನಿತ್ಯ ರಾತ್ರಿ ಸಾಯ್ತೀವಿ, ಮತ್ತೆ ಜಾಗರದಲ್ಲಿ ಹುಡ್ತೀವಿ ನಾವು. ಅನುಭವದಿಲ್ಲ ಇದು ನಿತ್ಯ ನಿತ್ಯ. 8 ತಾಸು ಅಷ್ಟಪ್ಪ, ಮತ್ತೆ 8 ತಾಸಿನಲ್ಲಿ ಮತ್ತೆ ನೋಡ್ತೀವಲ್ಲ ಅಂತ ಗೊತ್ತಿರೋದಕ್ಕೆ ಅಳಂಗಿಲ್ಲ ನಾವು. ಮುಂಜಾನೆದ್ದು ಮತ್ತೆ ಯಾವಾಗ ಮುಖ ನೋಡ್ಯಾವು, ನಿನ್ನ ಮುಖ ನಾನು ನೋಡ್ತೀನಿ, ನನ್ನ ಮುಖ ನೀನು ನೋಡ್ತೀನಿ ಅಂತ ಖಾತ್ರಿ ಅದ ಎಲ್ಲರಿಗೆ. ಹೆಂಡತಿಗೂ ಖಾತ್ರಿ ಅದ ಗಂಡನ ಮುಖ ನೋಡ್ತೀನಿ ಅಂತ, ಗಂಡನಿಗೂ ಖಾತ್ರಿ ಅದ ಹೆಂಡತಿ ಮುಖ ನೋಡ್ತೀನಿ ಅಂತ. ಆದರೆ ಸ್ವಲ್ಪ ಹೊತ್ತು ನಿಂದು ಅವ್ರು ನೋಡಿಲ್ಲ, ನಾವು ನೋಡಿಲ್ಲಲ್ಲಪ್ಪ, ನಮ್ಗೆ ಯಾಕೆ ದುಃಖ ಆಗಲಿಲ್ಲ? ಇದು ಸಾಮಾನ್ಯ ಅಂತ ತಿಳ್ಕೊಂಡಿವಿ. ಇದು ನಿತ್ಯ ನಿತ್ಯ ಪ್ರಳಯ, ಅದು ಮಹಾಪ್ರಳಯ. ಆ ತಿರುಗಿ ನೋಡಂಗಿಲ್ಲ ಅಂತೇಳಿ ಅಳ್ತೀವಿ, ಇಲ್ಲಿ ನೋಡ್ತೀವಂತ ನಗ್ತೀವಿ ಅಷ್ಟೆ. ವಿಚಾರ ಮಾಡಿದ್ರೆ ಎರಡೂ ಸಮ ಅವು ನೋಡ್ರಿ. ವಿಚಾರ ಮಾಡಿದ ಜ್ಞಾನಿಗೆ ಇದು ನಿತ್ಯ ನಿತ್ಯ ಹೋಗೋದಲ್ಲ, ಸಾಯೋದು, ಮತ್ತು ರಾತ್ರಿ ಏನು ಗೊತ್ತಿಲ್ಲ ಸತ್ತಂಗಲ್ಲ. ಮತ್ತೆ ಹಾಗೆ ಜ್ಞಾನಿಗೆ ನಿತ್ಯನೂ ಇಲ್ಲ, ನೈಮಿತ್ಯಕ್ಕೂ ನಿಲ್ಲ ನೋಡಿ, ಯಾವುದು ತೋರೋದಿಲ್ಲ. ಯಾಕೆ ತೋರೋದಿಲ್ಲ ಅಂದ್ರೆ ಅವನಿಗೆ ದೇಹವೇ ನಂದಲ್ಲ ಅಂತ ಮೊದಲೇ ನಿಶ್ಚಯ ಮಾಡೋಣ. ಇದು ಪಂಚಮಹಾಭೂತದ ದೇಹ. ಈ ದೇಹಕ್ಕೆ ಏನಾದರೂ ಸಂಬಂಧ, ಯಾವುದಕ್ಕೆ ಸಂಬಂಧ? ಆವದರ ಧರ್ಮ ಆವುದಕ್ಕೆ ಸಂಬಂಧ ಅಂತಾರೆ. ಸಕ್ಕರೆ ಧರ್ಮ ಸಿಹಿ ಆದ್ರದಲ್ಲ, ಸಕ್ಕರೆದಲ್ಲ. ಸುಡೋದು ಯಾವ ಧರ್ಮ? ಅಗ್ನಿಯ ಧರ್ಮ. ಬೀಸೋದು ಯಾವ ಧರ್ಮ? ಗಾಳಿಯ ಧರ್ಮ. ಹೌದಿಲ್ಲ? ಆವುದು ಧರ್ಮ, ಅದನ್ನು ತಪ್ಸಕ್ ಆಗೋದಿಲ್ಲ ಅಂತ. ತಪ್ಸಕ್ಕಾಗ್ತದ? ಅದರಂತೆ ದೇಹಕ್ಕೆ ಆವುದು ಧರ್ಮ ಅಂದ್ರೆ ಹುಟ್ಟೋದು ಸಾಯೋದೇ ಧರ್ಮ. ಇದು ಈ ಧರ್ಮವನ್ನ ಬಿಟ್ಟು ದೇಹ ಇರ್ಲಿಕ್ಕೆ ಬರೋದಿಲ್ಲ. ನಿಶ್ಚಯ ಮಾಡ್ಕ್ಯಾರಿ, ಬರ್ಕರ್ಬೇಕಿದ್ರೆ. ಸುಡೋದನ್ನ ಬಿಟ್ಟು ಬೆಂಕಿ ಹೆಂಗಿಲ್ಲೋ, ಸಿಹಿಯನ್ನು ಬಿಟ್ಟು ಸಕ್ಕರೆ ಹೇಗಿಲ್ವೋ, ಅದರಂತೆ ದೇಹ ಹುಟ್ಟು ಸಾವನ್ನು ಬಿಟ್ಟು ದೇಹ ಇರೋದಿಲ್ಲ. ಅದು ಆದಂದ್ರೆ ಅದು ಬೆಂಕಿ ಅಲ್ಲ, ಅದು ಸಕ್ಕರೆ ಅಲ್ಲ, ಇದು ದೇಹ ಅಲ್ಲ ನೋಡ್ರಿ. ಅದು ದೇವರೇ ಇರ್ಬೇಕಾಯ್ತು. ಮತ್ತೆ ಇದು ವಿಚಾರ ಮಾಡ್ಬೇಕಿಲ್ಲ ನೀವೆಲ್ಲ ಪ್ರತಿಯೊಬ್ಬರು ವಿಚಾರ ಮಾಡಬೇಕು. ಆ ಕಾರಣದಿಂದ ಇಲ್ಲಿ ಸ್ವರೂಪಕಾರ ವೃತ್ತಿ ವ್ಯವಹಾರ ಇಲ್ಲ. ಯಾವುದೇ ವೃತ್ತಿ ವ್ಯವಹಾರ ಅಲ್ಲಿಲ್ಲ, ನಿದ್ದೆಯಲ್ಲಿಲ್ಲ. ನಾ ಹೇಳೋದು ನಿದ್ದೆಯಲ್ಲಿ. ನಿದ್ದೆಗೆ ಯಾವುದನ್ನ ವ್ಯವಹಾರ ಅದೇನು? ಯಾವುದು ವ್ಯವಹಾರ ಇಲ್ಲ. ಹೆಂಡತಿಗೆ ವ್ಯವಹಾರ ಇಲ್ಲ, ಗಂಡನಿಗೆ ವ್ಯವಹಾರ ಇಲ್ಲ, ಸಂಸಾರದ ವ್ಯವಹಾರ ಇಲ್ಲ,
ಒಕ್ಕಲ್ತನ ಮಾಡೋವನಿಗೆ ರೈತನಿಗೆ ವ್ಯವಹಾರ ಇಲ್ಲ, ಬಂಗಾರ ತೂಕ ಮಾಡೋವನಿಗೆ ಅವನದು ವ್ಯವಹಾರ ಇಲ್ಲ. ಯಾರ್ದು ವ್ಯವಹಾರ ಅವ ಎಲ್ಲ ವ್ಯವಹಾರ ರಾತ್ರಿ ಇಲ್ಲೇ ಇಲ್ಲ, ಎಲ್ಲರಿಗಿಲ್ಲ. ಬೆಳಗ್ಗೆ ಎದ್ದ ಮೇಲೆ ಶುರುವಾದ ನೋಡು ವ್ಯವಹಾರ. ಮತ್ತೆ ಎಲ್ಲಿ ವ್ಯಾಪಾರ ವ್ಯವಹಾರ ಅಲ್ಲಿ ಲಾಭ ನಷ್ಟ ಅದಿಲ್ಲ. ಜಾಗೃತದಲ್ಲಿ ಲಾಭನ ಆಗ್ತದೆ, ಇಲ್ಲ ನಷ್ಟನ ಆಗ್ತದೆ. ವ್ಯವಹಾರ ಧರ್ಮ ಅದು. ಅದೇ ವ್ಯವಹಾರ ಮಾಡಿ ಲಾಭ ಮಾಡಿಕೊಂಡು ಬಂದಾನ ಬಂಗಾರದ ಅಂಗಡಿಯಲ್ಲಿ ಕುಂತವನು. ತರಕಾರಿ ಮಾರೋರು ಅವತ್ತ ಮಳೆ ಬಂತು, ನಷ್ಟ ಆಯಿತು, ಅವ್ರಿಗೆ ನುಕ್ಸಾನ ಮಾಡ್ಕೊಂಬಂದಾರ. ಅವನು ಮನುಷ್ಯ, ಅವನು ಲಾಭ ಮಾಡ್ಕೊಂಬಂದನಿಲ್ಲ, ಇವನಿಗೆ ನಷ್ಟ ಆಗ್ಯದ. ನಿದ್ರೆಯಲ್ಲಿ ಇಬ್ಬರಿಗೆ ಅವನಿಗೆ ಲಾಭ ಆದದ್ದು ಗೊತ್ತಿಲ್ಲ, ಇವನಿಗೆ ನಷ್ಟ ಆದದ್ದು ಗೊತ್ತಿಲ್ಲ. ಇವರು ಆರಾಮ್ ಮಕ್ಕಂಬಿಟ್ಟಾರ ನೋಡ್ರಿ. ಯಾಕಂದ್ರೆ ಜೀವಾತ್ಮ ವ್ಯವಹಾರ ಇಲ್ಲ ಅಲ್ಲಿ ನಿದ್ರೆಯಲ್ಲಿ. ಅಂದ್ರೆ ನಾವೇನ್ ತಿಳ್ಕೋಬೇಕು, ಎಲ್ಲಿ ವ್ಯವಹಾರ ಬಹಳ ಅದ ಅಲ್ಲಿ ದುಃಖನ ಅದ ಸುಖನ ಅದ ಅಂತ ಅರ್ಥ ಮಾಡ್ಬೇಕು. ವ್ಯವಹಾರ ಎಲ್ಲಿಲ್ಲ ಅಲ್ಲಿ ಸುಖನೇ ಇಲ್ಲ, ಅಲ್ಲಿ ದುಃಖನೇ ಇಲ್ಲ. ಪ್ರಪಂಚ ನೋಡ್ತಿಲ್ಲ ಎಷ್ಟೋ ಮಂದಿ. ಮಳೆ ಬಂದು ಬೆಳೆ ಎಲ್ಲ ಆದಮೇಲೆ ರೈತನ ಕೇಳ್ತಾರೆ ಈ ವರ್ಷ ಏನಾಯ್ತಪ್ಪ ಅಂತ. ಆತ ಲಾಭ ಆಯ್ತಂತ ಸಂತೋಷನೇ ವ್ಯಕ್ತಪಡಿಸ್ತಾನ, ಇಲ್ಲಪ್ಪ ನಷ್ಟ ಆಯ್ತಂದ್ರೆ ದುಃಖ ಆದರೂ ವ್ಯಕ್ತಪಡಿಸ್ತಾನ. ಕೇಳೋನಿಗೇನಾಯ್ತು, ದುಃಖನ ಆಗಿಲ್ಲ ನಷ್ಟನ ಆಗಿಲ್ಲ. ಯಾಕಂದ್ರೆ ನೀವು ಹೊಲನೇ ಮಾಡಿಲ್ಲ ಅಂತೀವನು, ಹೊಲನೇ ಮಾಡಿಲ್ಲ. ಇನ್ನು ಲಾಭನೂ ನಷ್ಟನು ಯಾವುದು ಗೊತ್ತಿಲ್ಲ. ಆದ್ರೆ ಹೊಲ ಮಾಡಿದವನಿಗೆ, ವ್ಯವಹಾರ ಮಾಡಿದವನಿಗೆ ಏನೇನೊಂದು ಆಗ್ಬೇಕಲ್ಲ, ಲಾಭನ ಆಗ್ಬೇಕಲ್ಲ ನಷ್ಟನ ಆಗ್ಬೇಕು. ಅದರಂತೆ ಜಗತ್ತಿನಲ್ಲಿ ಎಲ್ಲಿ ವ್ಯವಹಾರ ಅದ ಅಲ್ಲಿ ಲಾಭ ನಷ್ಟ. ಅಂದ್ರೆ ಲಾಭದಲ್ಲಿ ಸುಖ ಅನ್ಕೋಬೇಕು, ನಷ್ಟ ಅಂದ್ರೆ ದುಃಖ ಅನ್ಬೇಕು. ಯಾರ ಮನೆಯಲ್ಲಿ ಬರೇ ಸುಖ ಅದ ಹೇಳ್ರಿ, ಕೈ ಎತ್ತಿ ಹೇಳ್ರಿ. ಯಾರ ಮನೆಯಲ್ಲಿ ಬರೇ ದುಃಖ ಅದ ಅವರನ್ನು ಕೈ ಎತ್ತಿ ಹೇಳ್ರಿ. ಹಂಗಿರಕ್ ಸಾಧ್ಯ ಇಲ್ಲ. ಪರಮಾತ್ಮ ಹಂಗ ಮಾಡಿಲ್ಲ. ಪರಮಾತ್ಮ ಒಂದು ಮನೆಯಲ್ಲಿ ಆನಂದವಾಗಿರಂತ ಹೇಳಿ ಇನ್ನೊಂದು ಮನೆಯಲ್ಲಿ ಬರೇ ದುಃಖವಾಗಿ ಇರದಂತ ಪರಮಾತ್ಮ ಕೊಟ್ಟದ್ದಲ್ಲ ಇವು ಫಲ. ನಾವು ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಕರ್ಮಕ್ಕೆ ಅನುಗುಣವಾಗಿ ಇವತ್ತ ಪುಣ್ಯಾತ್ಮ, ದಾನ, ಧರ್ಮ, ದಯೆ ಇವೆಲ್ಲ ಹಿಂದಿನ ಜನ್ಮದಲ್ಲಿ ಮಾಡಿದ್ನಂದ್ರೆ ಈ ಜನ್ಮದಲ್ಲಿ ಭೋಗ ಭಾಗ್ಯಗಳು ಆ ಮನೆ ಮೆರಿತವ. ಪರಮಾತ್ಮ ಆ ಮನೆ ಕೊಟ್ಟು ಇಟ್ಟೋಗಿಲ್ಲ, ಅವನು ಎಲ್ಲರಿಗೂ ಸಮಾನ ಪರಮಾತ್ಮ. ಆದ್ರೆ ಇವನಿಗೆ ಯಾಕೆ ಹಿಂಗಾಗ್ಯದ ಅಂದ್ರೆ ಅದತ್ತ ದೋಷವನು ದರಿದ್ರೋ ಭವತಿ. ಹಿಂದಿನ ಜನ್ಮದಲ್ಲಿ ದಾನ ಮಾಡಲ್ಲ, ಧರ್ಮ ಮಾಡಲ್ಲ, ಪುಣ್ಯ ಕಾರ್ಯ ಮಾಡಲ್ಲ, ಬರೇ ಪಾಪದ ಕಾರ್ಯವನ್ನು ಮಾಡ್ಕೊಂತ ಬಂದೀವಿ. ಆ ಪಾಪದ ಕಾರ್ಯವನ್ನ ಮಾಡಿ ಈ ಜನ್ಮದಲ್ಲಿ ಏನು ಹುಟ್ಟಾರಲ್ಲ, ಇವರು ಪಾಪ ಮಾಡಿದವ್ರಂತ ಹೆಂಗ ತಿಳ್ಕೋಬೇಕು ಅಂದ್ರೆ ಅವರ ಬಡತನ, ಅವರ ಮನೆಯಲ್ಲಿ ದುಃಖವನ್ನು ನೋಡಿ ತಿಳ್ಕೋಬೇಕು. ಇವರು ಹಿಂದಿನ ಜನ್ಮದಲ್ಲಿ ಏನೋ ಪಾಪ ಮಾಡಿ ಹುಟ್ಟ್ಯಾರ. ಕೇಳಕ್ ಹೋಗ್ಬಾರ್ದು, ತಿಳ್ಕೋಬೇಕಷ್ಟೇ. ಕೇಳಿದ ಸಿಟ್ಟು ಬರ್ತಾವ್ರಿಗೆ. ಏನ್ರಿ ನೀವು ಹಿಂದಿನ ಜನ್ಮ ಪಾಪ ಮಾಡಿ ಹುಟ್ಟಿರಂದ್ರೆ ಸಿಟ್ಟು ಬರಂಗಿಲ್ಲ ಅವರಿಗೆ. ಶಾಸ್ತ್ರ ಕೇಳಿ ತಿಳ್ಕೋಬೇಕಷ್ಟೇ, ಅನ್ನಕ್ ಹೋಗ್ಬಾರ್ದು. ಭಗವಂತ ಈ ಜನ್ಮದಲ್ಲಿ ಎಲ್ಲರಿಗಿಂತ ನಮಗೆ ಇಷ್ಟು ಅನ್ನ, ನೀರು, ದಾನ, ಧರ್ಮ, ಸಾಧು, ಸತ್ಪುರುಷರು, ಸಂತರು, ಒಳ್ಳೆ ವಿಚಾರಗಳು ಇವತ್ತು ನಮ್ಮ ತಲೆಯಲ್ಲಿ ಬರ್ತಾವಂದ್ರೆ ತಿಳ್ಕೋಬೇಕು ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡಿ ಹುಟ್ಟಿವಂತ. ತಿಳ್ಕೊಂಬಿಡೋದು ಇನ್ನೊಬ್ಬರು ನಮ್ಮ ಸರ್ಟಿಫಿಕೇಟ್ ಕೊಡೋದು ಬೇಕಾಗಿಲ್ಲ. ಹಾಗಾಗಿ ಈ ಜನ್ಮದಲ್ಲಿ ನಾವು ಏನು ಮಾಡಿಕೊಳ್ಳಬೇಕು ಆಗಿತ್ತು ಅಂದ್ರೆ ನಾವು ಸುಖವಾಗಿ ಇದ್ದು
ದುಃಖ ನಮ್ಗೆ ಬರಬಾರ್ದಿತ್ತು ಅನ್ನೋ ಭಾವ ಇತ್ತಂದ್ರೆ ನಾವು ಹಿಂದಂತೂ ಮಾಡಿಬಿಟ್ಟಿವಿ. ಅದು ಬಿಟ್ಟ ಬಾಣಿದ್ದಂಗೆ. ಹಿಂದ ಪಾಪ ಮಾಡಿದರೆ ಅದು ಅನುಭವಿಸಬೇಕಲ್ಲಪ್ಪ ಈ ಜನ್ಮದಲ್ಲಿ, ಹೌದಲ್ಲ? ಹಿಂದ ಪುಣ್ಯ ಮಾಡಿದ್ರು ಕೂಡ ಈ ಜನ್ಮದಲ್ಲಿ ನಾವೇ ಅನುಭವಿಸ್ಬೇಕು. ನಾವು ಹಿಂದಿನ ಜನ್ಮದಲ್ಲಿ ಯಾರು ಏನೇನು ಮಾಡಿವಿ ಅವರು ಅದನ್ನೇ ಅನುಭವಿಸ್ಬೇಕು. ಒಬ್ಬರಿಗೊಬ್ಬರಿಗೆ ಕೈಗಡ ಕೊಡಕ್ಕೆ ಬರಂಗಿಲ್ಲ. ಇದು ಹೊರಗಿನ ಸಾಲಲ್ಲ. ಸಂಸಾರಕ್ಕಾಗಿ ಸಾಲ ಮಾಡ್ತಾನೆ ತಂದೆ. ಮಗನ ಲಗ್ನ ಮಗಳ ಲಗ್ನಕ್ಕೆ ಮಾಡಿರ್ತಾನ, ಸಾಲ ತೀರಿಸಲಾದ ಸತ್ತು ಹೋಗ್ತಾನೆ. ಆ ಸಾಲವನ್ನ ಮಗ ತೀರಿಸ್ಬೋದು, ಯಾವುದಿಲ್ಲ. ಆದರೆ ಇದು ನಾವು ಮಾಡಿದ ಪಾಪ ಪುಣ್ಯ ಅನ್ನುವಂಥದ್ದು, ನಾವು ಮಾಡಿದ ಪಾಪ, ನಮ್ಮ ಪಾಪದ ಫಲವನ್ನ ಮಗ ತೀರ್ಸಂಗಿಲ್ಲ, ಪುಣ್ಯ ಇದ್ರೂ ಮಗ ತೀರ್ಸಕ್ ಬರಂಗಿಲ್ಲ. ನಾವೇ ತೀರಿಸಿ ಹೋಗ್ಬೇಕು. ಅದನ್ನ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪವನ್ನು ಈ ಜನ್ಮದಲ್ಲಿ ತೀರಿಸಲೇಬೇಕಂದ್ರೆ ಏನು ಮಾಡಬೇಕು? ಅದಕ್ಕೆ ಸ್ವಲ್ಪ ಸಮಾಧಾನ ಮಾಡ್ಕಕ್ಕೆ ಬರ್ತದೆ. ಎಲ್ಲಿ? ಗುರುಗಳ ಸಮೀಪ, ಮಹಾತ್ಮರ ಸಂತರ ಸಮೀಪ ಅವರ ಮಾತನ್ನ, ಅವರ ಅರ್ಜವನ್ನ ಕೇಳಿದಾಗ ಗೊತ್ತಾಗ್ತದೆ ಸ್ವಲ್ಪ ಸಮಾಧಾನ. ಹೆಂಗ? ಬಹಳಷ್ಟು ತಾಳಲಾರದ ಒದ್ದಾಡುವಂತ ಕೆಲವು ಸಲ ರೋಗ ಬರ್ತಾವ ಇದ್ದಕ್ಕಿದ್ದಂಗೆ. ಹೊಟ್ಟೆ ನೋವು, ತಲೆನೋವು, ಹೌದಿಲ್ಲ? ಅದನ್ನ ಹೇಗರೇ ಅನುಭವಿಸ್ಬೇಕಂದ್ರೆ ಅದಕ್ಕೆ ವೈದ್ಯರಲ್ಲಿ ಹೋದಾಗ ಸ್ವಲ್ಪ ಔಷಧ ಸಿಗ್ತಾವಿಲ್ಲ. ಔಷಧ ಕೊಟ್ಟಾಗ ನಿಮ್ಗೆ ಕಡಿಮೆ ಆತಾವಿಲ್ಲ, ಮನೆ ಕುಂತ್ರೆ ಕಡಿಮೆ ಆತಾವ. ವೈದ್ಯನಲ್ಲಿ ಹೋದಾಗ ವೈದ್ಯ ನಿನಗ ಸಮಾಧಾನ ಆಗುವಂಗ, ಆ ರೋಗ ಕಡಿಮೆ ಆಗುವಂಗ ಔಷಧವನ್ನು ಕೊಟ್ಟು ಮತ್ತೆ ನಿನ್ನ ಮನೆ ಕಳಿಸ್ತಾರೆ, ಆರಾಮಾಗಿ ನಿಂತಿದ್ದಿ. ಅದಂಗೆ ಹಿಂದಿನ ಜನ್ಮದಲ್ಲಿ ನಾವು ಮಾಡಿದಂಥ ಪಾಪದ ಕಾರ್ಯಗಳು ಬಹಳ ದುಃಖ ಆತಿದ್ರು ಕೂಡ ಅವನ್ನ ಕಳ್ಕೋಕ ಬರೋದಿಲ್ಲ ಅಂದ್ರೂ ಕೂಡ ಬಲ್ಲವರ ಸಮೀಪ ಹೋದ್ರೆ ಅವ್ರ ಉಪಾಯ ಹೇಳ್ತಾರೆ, ಕಳ್ಕೋ ಉಪಾಯ ಏನು ಮಾಡೋ. ಅದಕ್ಕೆ ಮಹಾತ್ಮ ಹೇಳಿದ್ರು, ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನ ಮಾಡು ಅಂತ ಹೇಳಿದ್ರು ಅವ್ರು ಮಹಾತ್ಮರು. ಹಿಂದಿನಿಂದ ಈ ಜನ್ಮದಲ್ಲಿ ಎಷ್ಟು ಕಷ್ಟ ಆಗ್ಯದಂದ್ರೆ ಈಗ ನೀನಾದ್ರೂ ಸ್ವಲ್ಪ ಏನು ಮಾಡು, ಪಾಪ ಕಡಿಮೆ ಆಗ್ಬೇಕಾಗಿದ್ರೆ, ಬ್ಯಾನೆ ಕಡಿಮೆ ಆಗ್ಬೇಕಾದ್ರೆ ಸ್ವಲ್ಪ ಗೋಲಿ ತಗೊಂಡ್ರು, ಹೌದಿಲ್ಲ? ಅದ್ರಂಗ ಪಾಪದ ದುಃಖ ಸಹಿಸಲಾಕ ಆಗೋದಿಲ್ಲ ಅಂದ್ರೆ ಸ್ವಲ್ಪ ಪುಣ್ಯ ಕಾರ್ಯವನ್ನು ಮಾಡ್ಕೊಂತ ಹೋಗು. ಪುಣ್ಯ ಕಾರ್ಯ ಮಾಡೋದ್ರಿಂದ ಏನು ಪ್ರಯೋಜನ ಅಂದ್ರೆ ಮೊದಲೇ ಹೇಳಿನಲ್ಲ, ಪ್ರಯೋಜನ ಏನಾದಂದ್ರೆ ಇದೇ ಪ್ರಯೋಜನ. ನೋಡ್ತೀವಲ್ಲ ಜಗತ್ತಿನಲ್ಲಿ ಬಹಳ ಮಂದಿ ನೋಡ್ತೀವಲ್ಲ, ಅವ್ರಿಗೆ ಹಂಗೆ ಯಾಕ ಇವ್ರಿಗೆ ಹಿಂಗೆ ಯಾಕ ಅಂದ್ರೆ ಸ್ವಂತ ಪ್ರಯತ್ನವನ್ನ ಮಾಡಿ ನಾ ಮನೆಯಲ್ಲೇ ಕುಂತು ನನಗೆ ತಲೆನೋವು ಹೊಟ್ಟೆ ನೋವು ಕಡಿಮೆ ಆಗ್ಬೇಕಂದ್ರೆ ಎಂದಿಗೂ ಆಗೋದಿಲ್ಲ. ಅದು ಮತ್ತೆ ಹೆಚ್ಚಾಗಿ ಇನ್ನೊಂದಕ್ಕೆ ಕಾರಣ ಆಗ್ತದೆ. ಹಾಗಾಗಿ ಇಲ್ಲಿ ಏನು ಮಾಡಿದ್ರು ಮಹಾತ್ಮರು, ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನು ಮಾಡು, ಹರನ ಅಡಿ ಇಡೀ ಶಾಂತರೊಡನಾಡಂದ್ರು ಅವರು. ಎಲ್ಲಿಗೆ ಹೋಗಪ್ಪ ಅಂದ್ರೆ ನಿನಗೆ ಆ ರೋಗ ಬಂದಿತ್ತಂದ್ರೆ ಆ ಸಂಬಂಧಪಟ್ಟ ಡಾಕ್ಟ್ರಲ್ಲಿ ಹೋಗಂದ್ರು, ಹೌದಿಲ್ಲ? ಇಲ್ಲಿ ಎಲ್ಲಿ ಹೋಗಂದ್ರು? ಹಿಂದಿನ ಜನ್ಮದ ಪಾಪದ ಕರ್ಮವನ್ನ ಕಡಿಮೆ ಮಾಡ್ಕೋಬೇಕಾಗಿದ್ರೆ ಹರನ ಅಡಿ ಇಡೀ ಶಾಂತರೊಡನಾಡು. ಎಲ್ಲಿ ಜ್ಞಾನಿಗಳು ಸತ್ಪುರುಷರು ಮಹಾತ್ಮರರ ಅವರಲ್ಲಿ ಒಡನಾಡು. ಅವ್ರ ಒಡನಾಟದಿಂದ ನಿನಗೆ ಭಾರ ಕಡಿಮೆ ಆಗ್ತದ. ಕಡಿಮೆ ಆಗ್ತಿಲ್ಲ ಭಾರ. ಹಾಗಾಗಿ ನೀನು ಏನು ಮಾಡಬೇಕು, ಪುಣ್ಯ ಹೇಗೆ ಮಾಡಬೇಕು, ಪುಣ್ಯ ಅಂದ್ರೆ ಏನು, ಪುಣ್ಯ ಯಾರಿಗೆ ಮಾಡಬೇಕು ಅಂತ ಎಲ್ಲ ಅವ್ರಿಗೆ ಹೇಳ್ಕೊಡ್ತಾರೆ.
ನಮ್ಮ ಮನಸ್ಸಿಗೆ ತಿಳಿದು ಮಾಡಿ ಅದು ಪುಣ್ಯ ಕಾರ್ಯ ಅಂತ ಅನ್ನಂಗಿಲ್ಲ. ಮಹಾತ್ಮರ ಹೇಳಿದಲ್ಲೇ ಮಾಡಿದ್ದಾದ್ರೂ ಪುಣ್ಯ ಕಾರ್ಯ ಆಗ್ತದೆ, ಪಾಪದ ಕಾರ್ಯ. ಸಂತೆ ದಿವಸ ಮಾರ್ಕೆಟ್ಗೆ ಹೋಗಿದ್ವಿ, ಬೇಕಾದವನು ಭೇಟಿ ಆದ. ಅಣ್ಣ ಸ್ವಲ್ಪ ನಿಂದ್ರಿ ಅಂದ. ಎಂದು ಕೇಳಾದವನು ಬಂದಾನಂತ. ಏನಂತ ಕೇಳಿದ್ರೆ, ಇಲ್ಲಪ್ಪ ನನಗೆ ಮನೆಗೆ ಸಮಸ್ಯೆ ಅದ, ಹಂಗಾದ ಹಿಂಗಾದ, ಒಂದು 100 ರೂಪಾಯಿ ಕೊಡಪ್ಪ, ನಾಳೆ ಕೊಡುತ್ತಂತ ಹೇಳ್ತಾನೆ. ನಾವು ಹೋಗಲ್ ಬಿಡು ಪಾಪ, ಕಷ್ಟ ಇರ್ಬೋದಂತ 100 ರೂಪಾಯಿ ಕೊಟ್ಟಿವಿ ಅಂತ ತಿಳ್ಕೊ. ಕೊಡೋದು ಸಹಜ ಅಲ್ಲ. ಆ 100 ರೂಪಾಯಿ ತಗೊಂಡು ಅವನೇನು ಮಾಡಿದ, ಸೀದಾ ಬ್ರಾಂಡಿ ಶಾಪಿಗೆ ಓಡ್ದ, 100 ರೂಪಾಯಿದು ಕುಡ್ದ, ನಿಶೆ ಏರಿತು, ಮನೆಗೆ ಬಂದ, ಬಡಿಗೆ ತಗೊಂಡು ಮನೆಗೆ ಹೆಂಡ್ರ ಮಕ್ಕಳಿಗೆ ಹೊಡಿಲಿಕ್ಕೆ ಶುರು ಮಾಡಿದ. ನೋಡ್ರಿ ಏನು ಮಾಡಿದ, ಹೊಡಿಲಿಕ್ಕೆ ಶುರು ಮಾಡಿದ. ಅವನು ಇಷ್ಟೆಲ್ಲ ಅವ್ರ ಹೆಂಡ್ರ ಮಕ್ಕಳಿಗೆ ಬಂದು ಹೊಡಿಬೇಕಾದ್ರೆ ಅದಕ್ಕೆ ಕಾರಣ ಯಾರಾದ್ರೂ? ಈಗ ಹೊಡೆದವನ ಕಾರಣ ಆಗಲಿಲ್ಲ, ಹೊಡೆದವನಿಗೆ ಕುಡಿಸಿದಾಗ ರೊಕ್ಕ ಕೊಟ್ಟಿದ್ದಲ್ಲ, ಆ ರೊಕ್ಕದ ನೋಡಿ ಕಾರಣ. ಅಂದ್ರೆ ಪಾಪ ಬಂತಿಲ್ಲ, ರೊಕ್ಕ ಕೊಟ್ರೆ ನಿನಗೆ, ಅದಕ್ಕೆ ವಿಚಾರ ಮಾಡಿ ಕೊಡು ಅಂದ್ರು. ನಾವೇನು ಬಿಡಪ್ಪ ಹೆಂಗ ಕೊಡಂಗೆ ಕೊಟ್ಟಿವಂದ್ರೆ, ಹಂಗಲ್ಲೋ ತಮ್ಮ, ಹಂಗೆ ಕೊಡಂಗಿಲ್ಲ. ಕೊಡಬೇಕು ಉತ್ತಮಂಗೆ ಮಗಳಂ ಸತ್ಪಾತ್ರಕ್ಕೆ ದಾನಂ. ಮಹಾತ್ಮ ಹೇಳಿರಲಿಲ್ಲ, ಅವನು ನಾನು ಕೊಟ್ಟ ದುಡ್ಡನ್ನ ಯಾವುದಕ್ಕೆ ಉಪಯೋಗ ಮಾಡ್ತಾನಂತ ಅವನ ಹಿಂದ ಮುಂದೆ ವಿಚಾರ ಮಾಡಿ ಕೊಡು. ಹೋಗ್ಲಿ ಬಿಡು ಪಾಪ ಕೇಳನಂತ ಕೊಟ್ರೆ, ನೀನು 100 ರೂಪಾಯಿ ಕೊಡದಿದ್ರೆ ಅವ್ರು ಕುಡಿತಿದ್ದಿಲ್ಲ, ಮನೆಗೆ ಓದ್ತಿದ್ದಿಲ್ಲ, ಅವ್ರಿಗೆ ಹೊಡಿತಿದ್ದಿಲ್ಲ. ನಿನಗೆ ನನಗೆ ಸಂಬಂಧ ಅಂದಿ, ಅದ್ರ ಒಳಗೆ ಲೆಕ್ಕಪತ್ರ ಮಾಡಿದ್ರೆ ನೀನೇ ಸಂಬಂಧ ಅದಕ್ಕೆ. ಅದೇ 100 ರೂಪಾಯಿನ ಒಳ್ಳೆ ಸತ್ಕಾರ್ಯಕ್ಕೆ, ಪುಣ್ಯ ಕಾರ್ಯಕ್ಕೆ ಕೊಟ್ಟಿದ್ರೆ ಅಲ್ಲಿ ಎಷ್ಟೋ ಜನ ಆ ಪುಣ್ಯ ಕಾರ್ಯಕ್ಕೆ ಮಾಡಿದ್ದನ್ನು ನೋಡಿ ಸ್ಮರಣೆ ಮಾಡ್ತಿದ್ರು, ಎಂಥ ಪುಣ್ಯಾತ್ಮರು ಅಂತ ಅಂತಿದ್ರು. ಆ ಪುಣ್ಯ ನಿನಗೆ ಬರ್ತತಿಲ್ಲ. ಅದೇ ನೋಟು ಒಂದೇ, ಅದೇ 100 ರೂಪಾಯಿ ನೋಟೆ. ಈ ಕಡೆ ಕೊಟ್ರೆ ಪಾಪ ಆಯ್ತು, ಈ ಕಡೆ ಕೊಟ್ರೆ ಪುಣ್ಯ ಆಯ್ತು. ನೋಡ್ರಿ, ಆಗ್ತದಿಲ್ಲದು. ಹಾಗಾಗಿ ಇಲ್ಲಿ ಕೂಡ ಮಹಾತ್ಮರು ಅನಂತ ಪ್ರಕಾರವನ್ನ ಯಾಕೆ ಹೇಳ್ತಾರಂದ್ರೆ, ಮಗಳು ಹುಟ್ಟಣ ಭಾರ ಆಯ್ತು ಅಂತ ಸಿಕ್ಕವರಿಗೆ ಕೊಟ್ಟು ಕೈ ತೊಳ್ಕೊಂಡ್ರೆ ತಂದೆ ತಾಯಿಗಳಲ್ಲ ಅವರು. ಮನೆಯಿಂದ ಹೊರಗಾಕ ಸಾಕಪ್ಪ ಅಂತ ಚಿಂತೆ ಅದಲ್ಲ ನಮಗೆ, ಚಿಂತೆ ಒಂದು ಆದಿಲ್ಲ. ಆ ಚಿಂತೆ ಯಾಕಾಯ್ತು ನಮಗ? ಸರ್ವಭೂಷಣರು ಯಾತಕ್ಕೆ ಚಿಂತಿಸುವೆ ಎಲೆ ಮೂಢ, ವಿಶ್ವನಾಥನೇ ಪೋಷಿಸುವನು ಯೋಚಿಸಬೇಡ ಅಂತ ಮಹಾತ್ಮ ಹೇಳಿದ್ರು. ಅವ್ರ ಲಕ್ಷ್ಯ ಅವ ನಮಗ. ನೀನು ಯಾವುದಕ್ಕೋಸ್ಕರ ಚಿಂತೆ ಮಾಡ್ತಿದ್ದೆ ಹೇ ಮೂಢ ಅಜ್ಞಾನಿ? ವಿಶ್ವನಾಥನೇ ಜಗತ್ತಿನಲ್ಲಿ 84 ಲಕ್ಷ ಜೀವರಾಶಿಗಳನ್ನು ಹುಟ್ಟಿಸಿದಂತ ಪರಮಾತ್ಮನೇ ಅವನ ರಕ್ಷಣೆ ಮಾಡ್ತಾನ. ನೀನ್ ಯಾಕ ಚಿಂತೆ ಮಾಡ್ತಿದ್ದಿ ಮೂಢ ಅಂತಾರ ಅವರು. ಅಂದ್ರೆ ಇಷ್ಟು ಪರಮಾತ್ಮ ರಕ್ಷಣೆ ಮಾಡೋವನ ಆನಂತ ನಾವು ಚಿಂತೆ ಮಾಡ್ತು ಅಂದ್ರೆ, ಪರಮಾತ್ಮನ ಮೇಲೆ ವಿಶ್ವಾಸ ಇಲ್ದವನೇ ಚಿಂತೆ ಮಾಡ್ತಾನೆ. ನೋಡ್ರಿ, ಪರಮಾತ್ಮ ಆನಂದವನ್ನು ಯಾಕೆ ಮಾಡಕೋತಾನೆ? ವಿಶ್ವಾಸ ಇಟ್ಬಿಟ್ಟ. ನಂಬಿ ಎಲೆ ಮನವೇ. ಮಹಾತ್ಮ ಹೇಳ್ಯಾರ, ಹೌದು, ಮಕ್ಕಳು ಮರಗಳಿಗೆ ಯಾರೆಂದು ಅಂದು ತಾಯಿಯ ಗರ್ಭದೊಳು ಅನ್ನ ಇಕ್ಕಿದವನು ಇಂದು ಇಲ್ಲದಾದನೇ ನಿನಗೆ. ಅಂದು ನೀ ಹುಟ್ಟೋದಕ್ಕಿಂತ ಮುಂಚೆ ಎಲ್ಲಿದ್ದೀವಿ ನಾವೆಲ್ಲರೂ? ತಾಯಿ ಗರ್ಭದಲ್ಲಿ. ಆವತ್ತಿನ ದಿನ ತುತ್ತು ಅನ್ನವನ್ನ ನೀನು ಇಟ್ಟಿಲ್ಲ, ತಾಯಿ ಕೊಟ್ಟಿಲ್ಲ, ತಂದೆ ಕೊಟ್ಟಿಲ್ಲ, ಅನ್ನ ಕೊಟ್ಟಾರ ನೀವರು. ಮತ್ತೆ ತಾಯಿ ಗರ್ಭದ 9 ತಿಂಗಳು ಅಲ್ಲಿದ್ದಾಗ ಅನ್ನವ ನಿಕ್ಕಿ ಸಲುವಿದಾನಲ್ಲ ಪರಮಾತ್ಮ. ಅವನೇನು ಕೊಡ್ಬೇಕಾಗಲ್ಲ, ಕೊಟ್ಟಾನ. ಕೊಟ್ಟು ಸಲುವಿದಕ್ಕೆ ಅಲ್ಲಿ ಜೀವಂತವಾಗಿ ಬದುಕಲ್ಲ.
ಆವತ್ತ ತಾಯಿ ಗರ್ಭದಲ್ಲಿ ನಮ್ಮನ್ನು ರಕ್ಷಣೆ ಮಾಡಿದಂಥ ಪರಮಾತ್ಮ ಹೊರಗೆ ಬಂದ ಮೇಲೆ ಸತ್ತೋದ್ನ ನಿನಗೆ? ವಿಚಾರ ಮಾಡೋಂಥ ಅವ್ರ ಕೈಗನ್ನಡಿ ಅವ್ರ ಮಾತುಗಳು ಸಾಮಾನ್ಯ ವಿಚಾರ ಮಾಡಿದ್ರೆ ಲಕ್ಷ್ಯಕ್ಕೆ ಹೋಗಂಗಿಲ್ಲ, ಬಿರುಸಿನಿಂದ ವಿಚಾರ ಮಾಡ್ಬೇಕು ಅವು. ಹೌದಲ್ಲ? ಮತ್ ನೀನು ಸಮೀಪ ಇದ್ದಿ, ತಾಯಿ ಗರ್ಭದಲ್ಲಿ ಒಳಗಿದ್ದೆಪ್ಪ, ಪರಮಾತ್ಮ ಅಲ್ಯಾನ, ಅದಕ್ಕೆ ನಿನ್ನ ರಕ್ಷಣೆ ಮಾಡದ ಅಂತ ಇಷ್ಟೇ ವಿಚಾರ ಮಾಡಬೇಡ. ಎಲ್ಲಿ ಪರ್ವತದ ತುದಿಯಲ್ಲಿ ಅಂದ್ರು, ಬೆಟ್ಟದ ತುದಿಯೊಳಿರ್ಪ ತರು ಮರಗಳಿಗೆ ರಕ್ಷಿಸಿದಂಥ ಪರಮಾತ್ಮ ನೀನು ಓರ್ವನೇ, ಅದಕ್ಕೆ ಭಾರ ಅದೇನು? ಎಷ್ಟು ಇಲ್ಲಿಲ್ಲ, ಎಲ್ಲೋ ಪರ್ವತ, ಎಲ್ಲೋ ಕಾಡು, ಎಲ್ಲೋ ಅಡವಿ, ಎಲ್ಲೇ ನೀರಿನಲ್ಲಿ, ಎಲ್ಲೆಲ್ಲೋ ಗಾಳಿಯಲ್ಲಿರುವಂಥ ಸಕಲ ಜೀವರಾಶಿಗಳನ್ನು ರಕ್ಷಣೆ ಮಾಡ್ತಾನ ಪರಮಾತ್ಮ. ಅದು ಬೆಟ್ಟದ ತುದಿಯೊಳಂದ್ರೆ ಅವ್ರು ಮತ್ತೆ ಇಲ್ಲಿ ಭೂಮಿ ಎಲ್ಲ ತಾಯಿ ಗರ್ಭದ ಸಮೀಪ ಅಲ್ಲ, ಅಲ್ಲಿ ಇದ್ದಂಥ ಜೀವಿಗಳಿಗೆ ಅನ್ನವನ್ನಿಕ್ಕುವಂಥ ಪರಮಾತ್ಮನಿಗೆ ನೀನೋರ್ವ, ನೀನೊಬ್ಬನೇ ಭಾರ ಅದೇನು? ನೀನೊಬ್ಬನ ಸಾಕ್ಲಿಕ್ಕೆ ಆಗೋದಿಲ್ಲೇನಾ ಭಗವಂತಗೆ? ಅದಕ್ಕೆ ಯಾತಕ್ಕೆ ಚಿಂತಿಸುವೆ ಎಲೆ ಮೂಢ, ವಿಶ್ವನಾಥನೇ ಪೋಷಿಸುವನು ಯೋಚಿಸಬೇಡ. ನಾವು ಯಾಕೆ ಯೋಚನೆಗೆ ಮಗ್ನರಾಗಿವೆ ಅಂದರೆ ದೇವರೇ ಇಲ್ಲ ಅಂತ ಕಂಡಿವಿ. ಪರಮಾತ್ಮ ನಮ್ಮ ರಕ್ಷಣೆ ಮಾಡ ಹುಟ್ಟಿಸಿದವ ಪರಮಾತ್ಮನೇ ಲಕ್ಷ್ಯಕ್ಕಿಲ್ಲ ನಮಗೆ. ನಮ್ಮ ತಾಯಿ ಗರ್ಭದಾಗ ನಮ್ಮ ದೇಹ ಯಾರು ತಂದೆ ಮಾಡ್ಯಾರೋ, ತಾಯಿ ಮಾಡ್ಯಾರೋ, ಸೂಲಿಗಿತ್ಲೆ ಮಾಡಿದ್ನು, ಡಾಕ್ಟ್ರು ಮಾಡಿದ್ನು, ಬಂದು ಒಳಗ ಮಾಡ್ಯಾರ ನಮ್ಮ ಶರೀರ? ಪರಮಾತ್ಮನೇ ಮಾಡ್ಯಾನಲ್ಲ, ದೇವರೇ ಮಾಡ್ಯಾನಲ್ಲ. ಅಂಥ ಒಂದು ಯಾರೂ ಮಾಡಲಿಕ್ಕೆ ಅಸಾಧ್ಯವಾದ ಅದ್ಭುತವಾದ ದೇಹವನ್ನು ಮಾಡಿ ತಾಯಿ ಗರ್ಭದಲ್ಲಿ 9 ತಿಂಗಳು ಇದ್ದಾಗ ಅದಕ್ಕೆ ಏನೊಂದು ಬಾಧೆ ಆಗದೆ ಹೊರಗೆ ಬಂದಮೇಲೆ ಎಷ್ಟು ರೋಗ, ಎಷ್ಟು ರುಜಿ, ಎಷ್ಟು ಆಸ್ಪತ್ರೆ ಎಲ್ಲ ತಿರುಗ್ತೀವಿ. ತಾಯಿ ಗರ್ಭದಲ್ಲಿ ಇದ್ದಾಗ 9 ತಿಂಗಳು ಯಾವ ಡಾಕ್ಟರ್ ನೋಡಿದ್ರಲ್ಲಿ? ಮತ್ತೆ ಚಲೋ ಜಾಗದ ಇದ್ದೇನಲ್ಲಿ? ಅಲ್ಲಿ ಸಪ್ತಧಾತು ಸಮಂಪಿಂಡ, ಮಲಮೂತ್ರ, ಅಣುಮಾತ್ರ ಅದು ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು ಕೆಡವ ಕಾಯದ ಮೋಹವನ್ನು ಮಾಣೆ ಮನುಜ. ಅಣುವಿದ್ದ ನೆಲೆಯಳು ನೆಲೆನೆಂಬೆ ಫಲವು ಪೇಯದ ತಾಣವೆನಿಸುವ ಅಂಗದಳು ನೆಲೆಸಿ ಸುಖಿಸುವನೆಂಬೆ ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವ. ಎಂತ ಚಂದ ಹೇಳ್ತಾರೆ ಮಹಾತ್ಮರು. ನೀನು ಪರಮಾತ್ಮನನ್ನ ಕಾಣೋದಕ್ಕೋಸ್ಕರವಾಗಿ ಈ ಜನ್ಮನು ತೊಟ್ಟು ಬಂದಿದ್ದಿ. ನಾವು ಇದಕ್ಕೋಸ್ಕರ ಬಂದೀವಿ, ಸುಖವಾಗಿರಬೇಕು, ಆನಂದವಾಗಿರಬೇಕು. ನಮ್ಮನ್ನ ಇಂಥ ಶರೀರವನ್ನ ಮಾಡಿ ಕಳಿಸಿದಂಥ ಭಗವಂತ ಎಲ್ಲಿ ಅನಂತ ಅವನು ನೋಡಕ್ ಬಂದದ್. ನಾವು ನೋಡಕ್ ಬಂದಿವಿಲ್ಲ ಅಂದಾಗ ಅದನ್ನು ಬಿಟ್ಟಿವಿ. ನಾವೇನು ನೋಡಕತ್ತೀವಿ? ಬರೇ ಸಾಯೋರು ನೋಡಕ್ ಅಳಕತ್ತೀವಿ ನಾವು. ಬರೀ ಇದೆ. ಅದೇ ನಿನ್ನ ಹತ್ರ ಬದುಕ್ತಾರೇನ ಅವರು? ನಿನ್ನ ಹತ್ರ ಬದುಕೋದಿಲ್ಲ, ನೀನು ನಕ್ಕರೆ ಸಾಯೋದಿಲ್ಲ. ಅದು ಯಾವಾಗ ಸಾಯಬೇಕು ಸಾಯ್ತದ, ಯಾವಾಗ ಹುಟ್ಟಬೇಕು ಹುಟ್ಟದ. ಆ ಹುಟ್ಟು ಸಾವು ಎರಡು ನಮ್ಮ ಕೈಲಿಲ್ಲ, ಆ ಭಗವಂತನ ಕೈಯಿಲ್ಲ ಅವ. ಅದಕ್ಕೆ ಈಗ ನಾವು ಏನು ಮಾಡಬೇಕಾಗ್ಯದ ಅಂದರೆ ಆ ಭಗವಂತನನ್ನ ನಾವು ನೋಡ್ಬೇಕಾಗ್ಯದ. ಆ ಪರಮಾತ್ಮ ಇಲ್ಲಾನ, ಆ ಪರಮಾತ್ಮ ಹೇಗಾನ, ಆ ಪರಮಾತ್ಮ ಗಿಡ ಮರಗಳಿದ್ದಂಗಾನು, ಕಲ್ಲು ಕಟ್ಟಿಗೆಯಲ್ಲಿದ್ದಂಗಾನು, ಬೆಳ್ಳಿ ಮೂರ್ತಿಗಾನು, ಬಂಗಾರ ಮೂರ್ತಿಗಾನು, ಅಥವಾ ಇನ್ನೂ ಎಲ್ಲೆಲ್ಲೋ ಕ್ಷೇತ್ರಗಳವಲ್ಲ, ಕಾಶಿಯಲ್ಲಾನು, ಪರಮಾತ್ಮ ವಾರಣಾಸಿಯಲ್ಲಾನು,
ದೇವರು ಇಲ್ಲಿ ಶ್ರೀಶೈಲದಾಗಾನು ತಿರುಪತಿಗಾನು ದೇವತೆ ಗುಡ್ಡದಾಗಾಳು ಅವಲ್ಲ 7 ಗುಡ್ಡ ಅವ ಯಾವ ಗುಡ್ಡದಾಗಾಳ ಮತ್ತೆ ಅವನು ವಿಚಾರ ಮಾಡ್ಕಲ್ಲ ಇದ್ರು ಹೆಂಗಾಳ ಆಕೆ ನಮ್ಮಂಗ ಹುಟ್ಟ್ಯಾಳು ದೇವರು ನಮ್ಮಂಗ ಹುಟ್ಟಿದ್ರೆ ಕಾಣ್ತದ ಅವನು ದೇವ್ರ ಬಗ್ಗೆ ಲಕ್ಷ್ಯ ಇಡ್ರಿ ಪರಮಾತ್ಮಗ ನಾವು ದೇವ್ರು ಅಂದ್ರಷ್ಟೇ ಪರಮಾತ್ಮಂದ್ರಷ್ಟೇ ಈಶ್ವರಂದ್ರಷ್ಟೇ ಅವನು ಹುಟ್ಟ್ಯಾನ ಅಂದ್ರೆ ಅವನು ಸಾಯ್ತಾನ ಜಗತ್ತಿನಾಗ ನೋಡ್ರಿ ಯಾವ್ದು ಹುಟ್ಟಿದಂದ್ರೆ ಅದು ಸಾಯ್ಲೇಬೇಕಲ್ಲ ಅದು 50 ವರ್ಷ ಬದುಕಬಹುದು 1000 ವರ್ಷ ಬದುಕಬಹುದು ಕೋಟಿ ವರ್ಷ ಬದುಕಿದ್ರು ಕೂಡ ಅದು ನಾಶ ಆಗಿ ಹೋಗದೆ ಅದು ಮತ್ ದೇವರು ಹುಟ್ಟ್ಯಾನ ಅಂತ ಒಪ್ಪಕ್ಕಾಗ್ತದೇನು ಹುಟ್ಟ್ಯಾನಂದ್ರೆ ಅವನಿಗೊಬ್ಬ ತಂದೆ ತಾಯಿ ಬೇಕಾಯ್ತಲ್ಲ ಯಾರು ಹುಟ್ಟಿದ ಬ್ರಹ್ಮಗ ತಂದೆ ತಾಯಿ ರುದ್ರಗೆ ತಂದೆ ತಾಯಿ ವಿಷ್ಣುವಿಗೆ ತಂದೆ ತಾಯಿ ದೇವೇಂದ್ರಗೆ ತಂದೆ ತಾಯಿ ಚಂದ್ರಗೆ ತಂದೆ ತಾಯಿ ಸೂರ್ಯನಿಗೆ ಚಂದ್ರ ತಾಯಿ ಎಲ್ಲರಿಗೂ ತಂದೆ ತಾಯಿಗಳು ಹಾರ ಹೇಳ್ಯಾವೆಲ್ಲ ಪುರಾಣದಾಗ ಪರಮಾತ್ಮನಾಗ ಹೆಂಡತಿ ಪಾರ್ವತಿ ಅಂತ ಹೇಳಿದ್ರಿವಿನ ಪರಮಾತ್ಮ ತಂದೆ ತಾಯಿ ಅಂತ ಯಾರನ್ನ ಹೇಳ್ಯಾರ ಯಾರವರು ಹೇಳೇ ಇಲ್ಲ ಯಾಕೆ ಹೇಳಿಲ್ಲ ತಂದೆ ತಾಯಿಗೆ ಹುಟ್ಟಿದವನು ಪರಮಾತ್ಮ ಅಲ್ಲ ಅಭವ ಅಂದ್ರು ಅಭವ ಅಂದ್ರೇನು ಹುಟ್ಟಲಾರದವನಿಗೆ ಅಭವ ಅಂತಾರ ಭವ ಅಂದ್ರೇನು ನಾವೆಲ್ಲ ಭವಿಗಳು ನಮ್ಮೆಲ್ಲ ತಂದೆ ತಾಯಿಗಳಾರಲ್ಲ ಮತ್ತು ನಾವಿರ್ತೀವಿ ನಾವು ಭವಕ್ಕೆ ಬಂದೀವಿ ಅಂದಮೇಲೆ ನಾವು ಮತ್ತೆ ನಾಶ ಆಗೋರೆ ಆದರೆ ನಾವು ನಂಬಿದಂಥ ಪರಮಾತ್ಮ ನಮ್ಮಂಗ ಹುಟ್ಟಿದವನಲ್ಲ ನಮ್ಮಂತೆ ನಾಶವಾಗುವವನಲ್ಲ ಅವನೇ ನಿಜವಾದ ದೇವರು ಅದೇ ದೇವರು ಆ ದೇವರನ್ನು ನಾವು ಕಾಣಬೇಕಾಗಿದೆ ಆ ದೇವರನ್ನು ನಾವು ನೋಡ್ಬೇಕು ಬಂದೀವಿ ಈ ಜಗತ್ತಿನಲ್ಲಿ ಅಂತ ದೇವರನ್ನ ನೋಡಬೇಕಾಗಿದ್ರೆ ಯಾರಲ್ಲಿ ಹೋಗ್ಬೇಕು ಅಂದ್ರೆ ಯಾರು ಆ ದೇವರನ್ನ ನೋಡ್ಯಾರ ಅವರಲ್ಲಿ ಹೋಗ್ಬೇಕಲ್ಲ ನಾವು ಯಾವ್ದನ ಊರಿಗೆ ಹೋಗ್ಬೇಕಂತ ವಿಚಾರ ಮಾಡೀವಿ ಎಂದೂ ಆ ಊರು ಹೆಸರೇ ಕೇಳಲಾರ್ದವನು ಮುಂದೆ ಹೋಗಿ ಅಲ್ಲಪ್ಪ ಊರಿಗೆ ಹೆಂಗೆ ಹೋಗ್ಬೇಕಂದ್ರೆ ಅವನು ಊರಿಗೆ ಹೋದವನಲ್ಲ ಊರ ಹೆಸರೇ ಕೇಳಿಲ್ಲ ಅವನು ಅಂಥವನು ಕೇಳಿದ ಅಲ್ಲಪ್ಪ ಇಂಥಲ್ಲಿಗೆ ಹೋಗ್ಬೇಕಾದ್ರೆ ಹೆಂಗೆ ಹೋಗ್ಬೇಕು ಅಂದ ಅವನೇನು ಹೇಳ್ಬೇಕು ಮರೆಯ ದಾರಿ ನೋಡೋದ್ರದಾಗಲಿ ನೀನು ಹೋಗ್ಬೇಕಮ್ಮ ಊರೇ ನಾನು ನೋಡಿಲ್ಲ ದಾರಿ ನಾನು ಹೆಂಗೆ ಹೇಳಪ್ಪ ಅಂದ ಅವನು ದಾರಿ ನೋಡಿದವನು ಕೇಳಿದ್ರೆ ತೋರಿಸ್ತಾನಿಲ್ಲ ಅದಂತೆ ಜಗತ್ತಿನಲ್ಲಿ ದೇವರನ್ನ ಕಂಡವರಲ್ಲಿ ಹೋದ್ರೆ ದೇವರು ತೋರಿಸ್ತಾರೆ ಅವರು ಹೌದಂತ್ರು ಇಲ್ಲಂತ್ರು ಅದಕ್ಕೆ ಊರ ದಾರಿಯು 6 ತೋರಿದರೇನು ಸಾರಾಯದ ಮಾರ್ಗವಂತ ಹೇಳಿದರು ಆ ಒಂದು ಮಾರ್ಗ ತೋರಿಸ್ತಕ್ಕಂಥ ವ್ಯಕ್ತಿಯಲ್ಲಿ ನೀವು ಯಾರು ಏನು ನೋಡಬಾರ್ದು ದಾರಿ ಹಿಡಿದು ಹೊಂಟಿದ್ರು 4 ದಾರಿ ಬಂದವು ಸಂಶಯವಂತ ಎಡಕ್ಕೆ ಹೋಗ್ಬೇಕು ಬಲಕ್ಕೆ ಹೋಗ್ಬೇಕು ಸೀದಾ ಹೋಗ್ಬೇಕಂತ ಸಂಶಯವಂತಿಲ್ಲ ಅವಾಗ ಯಜಮಾನ ಹೇಳಿದ ಇಲ್ಲಪ್ಪ ತಡ್ರಿ ಸ್ವಲ್ಪ 2-3 ದಾರಿ ಅವ ಮತ್ತೆ ಎಕಡೆ ಹೋದೆವು ಸ್ವಲ್ಪ ಯಾರನ್ನ ಬಂದ್ರೆ ಕೇಳಿ ಹೋಗಮಂತ ನಿಂದಿಸಿದ ಅಷ್ಟರೊಳಗೆ ವ್ಯಕ್ತಿ ಬಂದ ಅಲ್ಲಪ್ಪ ಇಂಥ ಊರಿಗೆ ಹೋಗ್ಬೇಕಾಗ್ಯದ ಮತ್ತು ಯಾವ ದಾರಿಗೆ ಹೋಗ್ಬೇಕು 3 ದಾರಿ ಅವಂದ ಅವಾಗ ಯಜಮಾನ ಹೇಳ್ದ ಇಲ್ಲಪ್ಪ ಹಿಂಗ ಆ ಊರಿಗೆ ಹೋಗ್ಬೇಕಾದ್ರೆ ಬಲಕ್ಕೆ ಹೋಗ್ರಿ ಅಂತೇಳಿ ಅಥವಾ ಎಡಕ್ಕೆ ಹೋಗ್ರಿ ಅಂತೇಳಿ ಅಥವಾ ಸೀದನ ಹೋಗ್ರಿ ಅಂತ ಹೇಳಿ ಒಂದು ದಾರಿ ತೋರಿಸ್ತಾನಿಲ್ಲ ನೋಡಿರೋದಕ್ಕೆ ದಾರಿ ತೋರಿಸೇನಿಲ್ಲ ಮತ್ತು ಆ ದಾರಿ ಹಿಡಿದು ನೀ ಸೆದು ಹೋಗ್ಬೇಕು ಅವನು ಕೇಳ್ಕೊಂತ ಕುಂತ ನಿಂದು ಯಾವ ಊರು ನೀ ಯಾವ ಕುಲದವನು ನಿನ್ನ ಜಾತಿ ಯಾವುದು ಅಂತ ಕೇಳ್ಕೊಂತ ಕುಂತ ಮತ್ತೆ ಅವನು ಊರು ಮುಡ್ತಾನೇನು ಅವನ ಕುಲ ಜಾತಿ ತಗೊಂಡು ಏನು ಮಾಡೋದದು ನೀನು ಹೋಗೋ ಊರಿಗೆ ದಾರಿ ತೋರಿಸೋಣ ಸಾಕಪ್ಪ
ಅದನ್ನು ನಂಬಿ ಊರಿ ಹೋಗ್ಬೇಕ, ಮತ್ತು ಅವನ ಜಾತಿಯನ್ನು ಕೇಳ್ಕೊಂಡ್ಬೇಕು, ಕುಲಗೋತ್ರ. ಅದಕ್ಕೆ ನೀ ಹುಟ್ಟಿ ಎಲ್ಲಿದ್ದೆ ಬಂದಿದ್ದಿ, ಆ ದಾರಿಯನ್ನು ಮತ್ತೆ ತೋರಿಸ್ಬೇಕಾದ್ರೆ ಸದ್ಗುರು ತೋರಿಸ್ತಾನ. ನಿಂದೇನು ಕೆಲಸ, ಅವನು ತೋರಿಸಿದ ದಾರಿ ಹಿಡಿದು ಹೋಗೋದಷ್ಟೇ ಕೆಲಸ. ನೀವು ಹೋಗ್ಬೇಕಲ್ಲ ಅಲ್ಲಿಗೆ, ಆ ದಾರಿ ತೋರಿಸ್ತಾರ ಹೋಗ್ಬಿಡು. ಅದು ಬಿಟ್ಟು ಅವ್ರ ಕುಲ ಹೆಂಗಾದೇನು, ಅವನ ಜಾತಿ ಹೆಂಗಾದೇನು, ನಮ್ಗೇನು ದೊಡ್ಡವನಾನು ಸಣ್ಣವನಾನು, ಅವ್ರು ಕಾಯಿ ಬೆಟ್ಟೆಗಾರು, ಅವ್ರು ಬಿಳಿ ಬೆಟ್ಟೆ ಹಾಕ್ಯಾನು, ಅವ್ನು ತೊಗೊಂಡು ನೀ ಏನು ಮಾಡ್ತದಂತ. ಅವ್ನು ಯಾವ ಬೆಟ್ಟೆ ಹಾಕಿದ್ರೆ ನೀಗೇನು ಮಾಡೋದದ, ನೀನು ಹೋಗೋ ಗುರಿ ಏನದ. ಆ ಊರನ್ನು ಮುಟ್ಟಿಸ್ತಕ್ಕಂಥ ವ್ಯಕ್ತಿಯನ್ನು ಏನು ಮಾಡು, ನಂಬು ಎಲೆ ಮನವೇ ಹಂಬಲಿಸಿದ್ರು ಮುಕ್ತಿ ಎಂಬಯಸಿ. ಅಂಥವ್ರು ಸಿಕ್ಕಾಗ ನಂಬಿಕೆ ವಿಶ್ವಾಸನ ಮಾಡಿ ಜೈ ಭಗವಂತ ಅಂತ ಅವ್ರ ದಾರಿ ಹೆಂಗೆ ಹೇಳ್ತಾರ ಹಂಗೆ ಹೋಗ್ಬಿಡು. ಅಲ್ಲಿ ನೀನು ಏನು ಮಾಡಿದಿ, ನಂಬಿಕೆ ಮಾಡಲಿಲ್ಲ ಅಂದರೆ ಏನಾಯಿತು ಅಂದರೆ ನೀನೆಲ್ಲ ಮಾಡಿದ ಸಾಧನೆ ವ್ಯರ್ಥ ಆಗ್ತದಿಲ್ಲ. ಅದಕ್ಕೆ ಅಂಥ ಒಂದು ಮಹಾತ್ಮರದನ್ನ ವಿಚಾರವನ್ನು ಇಲ್ಲಿ ಹೇಳಕತ್ತಾರೆ. ಇಲ್ಲಿ ನಾನು ಯಾಕೆ ಹೇಳಕತ್ತೀನಿ, ಎರಡು ರೀತಿ ಆತವಂತ ಹೇಳಕತ್ತೀನಿ. ಸಾಮಾನ್ಯರಿಗೂ ತಿಳಿತದ, ಶಾಸ್ತ್ರ ಕೇಳಿದವ್ರಿಗೂ ತಿಳಿತದ. ಇದನ್ನು ತಿಳ್ಕೊಂಡವ್ರು ಯಾರು, ಬ್ರಹ್ಮಜ್ಞಾನಿಗಳು, ಜೀವನ್ಮುಕ್ತರು. ಅವ್ರು ಹೇಗಾರಂದ್ರೆ ಈ ರೀತಿ ಜಗತ್ತಿನಲ್ಲಿ ಇರುವರು, ಅದನ್ನು ನೀನು ನೋಡು ಅಂದರು. ನೋಡು, ಹೆಂಗ ನೋಡು, ಗುರುಶಾಸ್ತ್ರಾದಿಗಳ ಮುಖಾಂತರ ನೋಡು. ನೀನು ಸ್ವಂತ ನೋಡಕ್ ಹೋಗ್ಬೇಡ. ಗುರುಶಾಸ್ತ್ರಾದಿ ಬರೇ ಗುರುವಿನ ಮಾತು ಕೇಳಿ ಹೋಗಕ್ ಹೋಗ್ಬೇಡ, ಬರೇ ಶಾಸ್ತ್ರವನ್ನು ನಂಬಿ ಹೋಗಕ್ ಹೋಗ್ಬೇಡ. ಗುರುಶಾಸ್ತ್ರಾದಿ ಬರೇ ವ್ಯಕ್ತಿ ಹೇಳ್ದ ಹಿಂಗೆ ಹೋಗ್ತದ ಅಂತ ಹೇಳ್ದ, ಅದನ್ನ ನಂಬಿ ಹೋಗ್ಬೇಡ. ದಾರಿ ಬೇಕಾದ, ದಿಕ್ಕು ತೋರಿಸಿದ, ದಾರಿ ತೋರಿಸಲಿಲ್ಲ ಅಂದ್ರೆ ದಾರಿಯಿಂದ ಹೋಗಕ್ಕೆ ಬರ್ತದೆ. ದಿಕ್ಕಿನ ಮೇಲೆ ಹೋಗಕ್ಕೆ ವಿಮಾನ ಅಲ್ಲ ಅದು ವಿಮಾನ, ಅದಕ್ಕೆ ರೋಡ್ ಬೇಕಾಗಿಲ್ಲ, ದಿಕ್ಸೂಚಿ ಅಂತ ಇರ್ತದೆ. ಆ ದಿಕ್ಸೂಚಿ ಪ್ರಕಾರ ಪೈಲಟು ಅದನ್ನ ಓಡಿಸ್ತಾನ. ಅದೇ ಟ್ರ್ಯಾಕ್ಟರ್ ಹೋಗ್ಬೇಕಾದ್ರೆ ದಾರಿ ಮೇಲೆ ಹೋಗ್ಬೇಕಲ್ಲ. ಅದಕ್ಕೆ ಎರಡು ಬೇಕಂತ ಯಾಕೆ ಹೇಳ್ತೀವಿ, ಶ್ರೋತ್ರಿಯತ್ವಂ ಬ್ರಹ್ಮನಿಷ್ಠತ್ವಂ. ಯಾವಾತನಲ್ಲಿ ಬ್ರಹ್ಮ ತಾನಾಗಿ ಪರಮಾತ್ಮ ಸ್ವರೂಪನೇ ತಾನಾಗಿ ಪರಮಾನಂದದಲ್ಲಿ ಲೀನವಾಗಿ ಪರಾತ್ಪರ ಸಚ್ಚಿತ್ತು ತನ್ನೆರುವೆಂದು ಗುರುವಿಂದ ಅರಿದ ನಿಜಗುಣ ಯೋಗಿ. ಆ ಪರಮಾತ್ಮ ತತ್ವವನ್ನೇ ತಾನು ತಿಳ್ಕೊಂಡು ಅದೇ ತನ್ನ ಇರುವಿಕೆಯೆಂದು ತಿಳಿದಂಥ ಜ್ಞಾನಿಗಳು ಯಾರ, ಅವರೇ ಬೋಧಕ ಗುರುಗಳು. ಅಂಥವರಲ್ಲಿ ಹೋಗಿ ಏನು ಮಾಡಬೇಕು, ಶರಣಾಗತರಾಗಿ ಅವರ ಕೃಪೆಯನ್ನು ಪಡೆದುಕೊಂಡು ಅವರಲ್ಲಿ ವಿಶ್ವಾಸವನ್ನಿಟ್ಟುಕೊಂಡು ಅವರ ತೋರುವಂಥ ಮಾರ್ಗವನ್ನು ಹಿಡಿದು ಹೋದಿ ನೀನು ಪಾರಾತಿದ್ದಿ. ಎಲ್ಲ ಮತ್ತೆ ಸಂಶಯ ಮಾಡಿದಿ, ನೀ ಭವದಲ್ಲಿ ಬಿದ್ದು ಹೋಗ್ತಿದ್ದಿ. ನೋಡು, ಇದ್ರಾಗ ಯಾವುದು ಬಾಡು, ಇದನ್ನು ಯಾವುದು ಬಾಡು ಅಂದಕ್ಕೆ ಈದಲ್ಲಿ ಯಾವುದು ಬಹುಪಾಡು, ಜ್ಞಾನದಿಮ್ ನೋಡು ಅಂದರು. ಮತ್ತೆ ಅಲ್ಲಿಗೆ ಹೋಗ್ಬೇಕು. ಇಷ್ಟೆಲ್ಲ ಗದ್ದಲಾದಾಗ ಇದ್ರಾಗ ಯಾವ ಮಾರ್ಗ ಸರಿ ಅಂತ ಅಂದರೆ ನೀನು ಜ್ಞಾನದಿಮ್ ನೋಡು, ವಿಚಾರ ಮಾಡಿ ನೋಡು, ಮಂದಿ ಮಾತು ಕೇಳಿ ಹೋಗ್ಬೇಡ ಅಂದರು. ಸ್ವಯಂ ಬುದ್ಧಿ ಸುಖಂಜೈವ. ಸ್ವಯಂ ನಮ್ಮಲ್ಲಿ ಸ್ವಂತ ಬುದ್ಧಿ ಬರಬೇಕು. ಹೌದಲ್ಲ, ನಾನು ಹಿಂಗೆ ಮಾಡ್ತಾ ಇದ್ದೀನಿ, ಹಿಂಗೆ ಹೋಗ್ತಾ ಇದ್ದೀನಿ ಅಂತ ವಿಚಾರ ಮಾಡಿ ಸ್ವಲ್ಪ ಆದರೂ ಸ್ವಂತ ಬುದ್ಧಿ ಇರಬೇಕು. ಎಲ್ಲ ಮಂದಿ ಬುದ್ಧಿ ಆದರೆ ಕಟ್ಟಿದ ಬುದ್ಧಿ ಎಷ್ಟೊತ್ತಿರ್ತದೆ ನಿಮ್ಮಲ್ಲಿ. ಬುತ್ತಿ ಕಟ್ಟ್ಯಾರಂದ್ರೆ ಒಂದು ದಿನ ಆಗ್ಬೋದು, ಬೇಡ ಚಲೋ ಬುತ್ತಿ ಇದ್ರೆ 2 ದಿನ ಊಟ ಮಾಡ್ಬೋದು. ಸಾಯತನ ಅದೇ ಬುತ್ತಿ ಊಟ ಮಾಡ್ತಾರೆ ನೀವು.
ಮತ್ತು ನೀವು ಸಾಯಿರಾದಂಗೆ ಉಣ್ಬೇಕಂದ್ರೆ ನೀವು ಅಡಿಗೆ ಮಾಡ್ಬೇಕಂತ ಸ್ವಲ್ಪನ ಮಾಡ್ಕೊಂಡು ಹೋಗ್ಬೇಕು. ಹೌದಲ್ಲ? ಅದ್ರಂಗ ಬರೀ ಮಂದಿ ಬುದ್ಧಿಯಿಂದ ಏನು ಪ್ರಯೋಜನ? ನಮ್ಮದು ಕೂಡ ಸ್ವಲ್ಪ ಬುದ್ಧಿ ಇರಬೇಕಲ್ಲ. ಆ ಬುದ್ಧಿಯನ್ನು ಉಪಯೋಗ ಮಾಡಿಕೊಂಡು ಎಲ್ಲಿ ಹೋಗ್ಬೇಕು ನಾವು ಅಂದರೆ ಮತ್ತೆ ಶ್ರೀ ಗುರು ವಚನ ಉಪದೇಶವನ್ನು ಆಲಿಸಿದಾಗಲೇ ಹೌದು ನರರಿಗೆ ಮುಕ್ತಿ. ನಮ್ಮ ಮೋಕ್ಷ ಯಾವಾಗ ಆಗ್ತದ್ರಿ? ಶ್ರೀ ಗುರುವಿನಿಂದ ಆಗ್ತದ. ಶ್ರೀ ಗುರುವಿನಿಂದ ಮತ್ತೆ ಹೆಂಗಾಗ್ತದ? ಶ್ರೀ ಗುರುವಿನ ವಚನೋಪದೇಶ ಅಂದರು. ವಚನ ಅಂದ್ರೇನು? ಮಂತ್ರ. ಮಂತ್ರ ಅಂದ್ರೇನು? ಮಾತು. ಮಾತು ಅಂದ್ರೇನು? ನುಡಿ. ಮತ್ತು ನಾವು ಮಾತುಗಳು ಆಡ್ತೀವಲ್ರಿ, ನಮಗೆ ಯಾಕೆ ಮಂತ್ರ ಅನ್ನಂಗಿಲ್ಲ? ಅವ್ರಿಗೆ ಯಾಕೆ ಮಂತ್ರ ಅಂತಾರಂದ್ರೆ ನಮ್ಮ ಮಾತಿನಿಂದ ಇನ್ನೊಬ್ಬರಿಗೆ ದುಃಖನೇ ಆಗ್ತದೀವಿ, ಆನಂದ ಆಗೋದಲ್ಲ. ನಾವು ಬಾಯಿ ತೆರೆದ್ರೆ ಬರೀ ದುಃಖದ ಮಾತಾಡ್ತೀವಿ. ಏನಾನು ಒಂದು ದುಃಖದ ಮಾತಾಡೇ ಕೈ ತಕ್ಕದ. ಅರೇ ಬಾಯಿ ಕೊಟ್ಟನ ದೇವರು, 4 ಒಳ್ಳೆ ಮೃದು ಮಾತಾಡಿ ಹೋಗಕ್ಕೆ ನಮಗಾಗೋದಿಲ್ಲ. ನೋಡ್ರಿ, ನಾವೇ ಬಾಯಿ ತೆರೆದ್ರೆ ಯಾರಿಗೂ ನೋವಾಗಿಬಿಡ್ತಾವ. ಅಂದ್ರೆ ಇವು ನಮ್ಮ ಮಂತ್ರ ಆತವೆ? ಮಂತ್ರ ಆಗೋದಿಲ್ಲ. ಅವ್ರಿಗೆ ಯಾಕೆ ಮಂತ್ರ ಆದವು ಅಂದ್ರೆ ಯಾರು ದುಃಖದಿಂದ ಬಂದಿರ್ತಾರ ಅವ್ರ ಜೊತೆ ಮಾತಾಡಿದ್ರೆ ಅವ್ರಿಗೆ ಆನಂದ ಆಗಿರಬೇಕು, ಅವು ಮಂತ್ರ ಅಂತ. ಅರ್ಥ ಆಯ್ತಿಲ್ಲ ನಾ ಹೇಳೋದು? ನಾವು ಆಡುವ ಮಾತಿನಿಂದ ಪರರಿಗೆ ಆನಂದ ಆದರೆ ಅದು ಮಂತ್ರನೇ. ಅದು ಗುರುವಿನ ಮಂತ್ರ ಬೇರೆ. ಸಾಮಾನ್ಯ ಮಂತ್ರಗಳು ಸಂಸಾರದಲ್ಲಿ, ಪ್ರಾಪಂಚಿಕರಲ್ಲಿ, ಮತ್ತೆ ಮನೆಗೆ ದುಃಖ ಆಗಿ ಶೋಕದಾಗಿರ್ತಾರೆ, ಮಾತಾಡ್ಸಕ್ಕಂತ ಬಂದು ಮತ್ತೆ 2 ಶೋಕದ ಮಾತು ಹೇಳಿದ್ರೆ ಅವ್ರ ದುಃಖ ಹೆಚ್ಚಾಯ್ತು ಕಡಿಮೆ ಆಯ್ತು? ಲೌಕಿಕರ ಮಾತು ಹೇಳ್ತೀನಿ ನಾನು. ಅದೇ ಲೌಕಿಕರಲ್ಲಿ ಮಾತಾಡುವ ಎಷ್ಟು ಮಂದಿ ಬರ್ತಾರ, ದುಃಖದಲ್ಲಿದ್ದವ್ರಿಗೆ ಸ್ವಲ್ಪ ಶಾಂತಿ ಸಮಾಧಾನ ಮಾತಾಡಿ ಅದೆಲ್ಲ ಹಂಗೆಲ್ಲ ಆಗಬಾರ್ದು, ಮಾಡಬಾರ್ದು ಅಂತ ಸಮಾಧಾನ ಮಾಡಿರ್ತಾರೆ. ಅವು ಮಂತ್ರ ಆದೂ ಇಲ್ಲ ಅವರು. ಆದರೆ ಗುರುವಿನ ಮಂತ್ರ ಎಲ್ಲ ಬೇರೆ. ಇದು ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ. ಅವ್ರಿಗಾದ ಕ್ಷಣಿಕ ದುಃಖ ಹೋಯ್ತಲ್ರಿ. ಲೌಕಿಕದಲ್ಲೇ ಕ್ಷಣಿಕ ದುಃಖ ಹೋಯ್ತಲ್ಲ. ಮತ್ತು ಅವು ಸಾಮಾನ್ಯ ಮಂತ್ರ ಅಂತ ಅನ್ಬೇಕು, ಬರೀ ಮಾತು ಅನ್ಬೇಕು? ಸಾಮಾನ್ಯ ಮಂತ್ರಗಳವು. ಸಾಮಾನ್ಯ ದುಃಖಕ್ಕೆ ನಿವೃತ್ತಿ ಮಾಡ್ತಾವಂದ್ರೆ ಸಾಮಾನ್ಯ ಮಂತ್ರಗಳೇವು. ಅವು ಮಾತು ಹೆಂಗಾತವ? ಆನಂದವಾಗಿ ಇದ್ದವ್ರನ್ನ ದುಃಖ ಕೊಡ್ತಕ್ಕಂಥ ಮಾತೇನವಲ್ಲ, ಇವು ಮಾತಲ್ಲ, ಇವು ಮಂತ್ರ ಆಗೋದಿಲ್ಲ. ಇವಕ್ಕೆ ಏನು ಅನ್ಬೇಕಂತ ಅರ್ಥನ ಆಗೋದಿಲ್ಲ. ಆ ಮಾತುಗಳಷ್ಟೇ. ಅದರಿಂದ ಏನಾಯ್ತು? ತನಗೂ ಸುಖ ಇಲ್ಲ, ಪರರಿಗೂ ಸುಖ ಇಲ್ಲ. ನೋಡ್ರಿ, ನಮ್ಮ ಮಾತು ಕೇಳಿದ್ರಿಗೂ ಸುಖ ಆಗಿಲ್ಲ, ನಾವು ಮಾತು ಹೇಳಿದ್ರೂ ಸುಖ ಆಗಿಲ್ಲ ಅಂದ್ರೆ ಮಾತು ವ್ಯರ್ಥ ಆಯ್ತು ಅಂತರೋ ಸಾರ್ಥಕ ಆದವು ಅಷ್ಟೇ. ಅವಕ್ಕೆ ಇರೋದು ಉತ್ತರ ಅಷ್ಟೇ ಇರೋದು. ಅದಕ್ಕಿಂತ ಹೆಚ್ಚಿಗೆ ಏನು ಉತ್ತರಗಳು ಹೇಳಕ್ ಬರೋದಿಲ್ಲ. ಹೀಗಾಗಿ ಇವತ್ತು ಏನು ವಿಚಾರ ಅಂದ್ರೆ, ಇಂತು ಕರ್ಮದ ವೇಗ ಎಂತು ಅಂತ್ಯ ಪರಿಸ್ಥಿತಿಯ. ನಮ್ಮ ಕರ್ಮದ ವೇಗ ಹೆಂಗವ ಹಾಗೆ ತೆಗೆದಾಕ ಇಂಥ ತಗೋ. ಹೀಗೆ ಮಹಾತ್ಮರ ಸಂಘದಿಂದ ಏನು ಫಲ ಆಗ್ತದಂದ್ರೆ, ಮಹಾತ್ಮರ ಸಂಘದಿಂದ ಅನಂತ ಫಲ ಆಗ್ತಾವ. ಒಳ್ಳೆಯವರ ಸಂಘದಿಂದ ಒಳ್ಳೆತನ ಬರ್ತದ, ಕೆಟ್ಟವರ ಸಂಘದಿಂದ ಕೆಟ್ಟತನ ಬರ್ತದ, ಪುಣ್ಯಾತ್ಮರ ಸಂಘ ಮಾಡೋದ್ರಿಂದ ಪುಣ್ಯ ಬರ್ತದ, ಪಾಪಿಗಳ ಸಂಘದಿಂದ ಏನಾಗ್ತದ? ಪಾಪನೇ ಬರ್ತದೆ. ಹಾಗಾಗಿ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಬೇಕು ಆಗಿತ್ತಂದ್ರೆ ನಾವು ಎಲ್ಲಿ ಹೋಗ್ಬೇಕಂದ್ರೆ ಗುರುಶಾಸ್ತ್ರಾದಿಗಳಿಗೆ ಶರಣ ಹೋಗ್ಬೇಕು. ಈ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು
ಮುಕ್ತರಾಗಬೇಕು ಅಂತಲೇ ಈ ಜನ್ಮ ಬಂದಿದ್ದು. ಬಂದಮ್ಮ ನೋಡ್ರಿ, ಫೋನ್ ಮಾಡಿ. ಹಾಗಾಗಿ ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ಈ ದಿನ ನಮ್ಮ ಇದೇ ಶಕ್ತಿನಗರ ಶಾಖೆಯಲ್ಲಿ ಉದ್ಯೋಗವನ್ನು ಮಾಡುವಂಥ ಶ್ರೀ ಮಾರೆಪ್ಪ ಮತ್ತು ಅವರ ಧರ್ಮಪತ್ನಿಯವರು ಬಹಳ ದಿನಗಳಿಂದ ಅವರು ಒಂದು ಮನಸ್ಸಿನಲ್ಲಿ ಒಂದು ಒಳ್ಳೆಯ ಸಂಕಲ್ಪವನ್ನು ಮಾಡಿಕೊಂಡು ಉಪದೇಶವನ್ನು ಪಡೆಯಬೇಕಂತ ಅಪೇಕ್ಷೆ ಅವರು ಬಹಳ ದಿನದಿಂದ ಇತ್ತು. ಇದ್ರೂ ಕೂಡ ನಾವು ಅವರಿಗೆ ಯಾವುದೇ ರೀತಿಯಿಂದ ಇದನ್ನ ನೀವು ಮಾಡೇ ತೀರಬೇಕು ಅಂತ ನಾವು ಹೇಳಿಲ್ಲ. ಯಾಕೆ ಹೇಳಿಲ್ಲ ಅಂದರೆ ಆತ ಗುಣಗಳು ಹೇಗಿವೆ ಅಂದರೆ, ಉಪದೇಶವನ್ನು ಈಗಾಗಲೇ ಪಡೆದಂಥ ಶಿಷ್ಯರಲ್ಲಿ ಇರಲಾರದಂಥ ವಿಶ್ವಾಸ ಅವರಿಟ್ಟಾರೆ ನಮ್ಮ ಮೇಲೆ. ಉಪದೇಶ ತಗೊಂಡವರು ಇಲ್ಲಂತಲ್ಲ, ಅವರಿಗಿನ ಹೆಚ್ಚಿನ ವಿಶ್ವಾಸ, ಶ್ರದ್ಧೆ, ಅವರ ನಡೆ, ಅವರ ನುಡಿ ಬಹಳ ಇವತ್ತ ಹೇಳಬೇಕಾಗಿದೆ. ಯಾಕೆ ಹೇಳ್ತೀವಿ ಇವತ್ತಂದರೆ, ಈ ದಿನ ಅನಿವಾರ್ಯವಾಗಿ ನಮ್ಮ ಸಮೀಪ ಬಂದಾರಂದರೆ ನಮ್ಮ ಬಳಗದಲ್ಲಿ ಇನ್ನೂ ಸ್ವಲ್ಪ ಹೊತ್ತಿಗೆ ಸೇರೋರಾರ. ಹಾಗಾಗಿ ಈಗ ಈ ಮಾತು ಹೇಳ್ತೀನಿ ವಿನ ಇಷ್ಟು ದಿನ ಆ ಮಾತು ಹೇಳಿಲ್ಲ. ಯಾಕೆ ಹೇಳಿಲ್ಲ ಅಂದರೆ ಹೇಳಬಾರದಂತ. ಅವರಾಗಿ ಬಹುದಿನದ ಅಪೇಕ್ಷೆಯನ್ನು ಇಟ್ಟುಕೊಂಡಂಥ ಸತಿಪತಿಗಳು ನಮ್ಮ ಸದ್ಗುರು ಬಸವಾನಂದರ ಒಂದು ಶರಣ ಸಂಪ್ರದಾಯದಲ್ಲಿ ತಾವು ಕೂಡ ಭಾಗಿಗಳಾಗಬೇಕು. ಈ ಶರಣ ಸಂಘದಲ್ಲಿ ನಾವು ಬೆಳಿಬೇಕು. ಇದೊಂದು ಒಳ್ಳೆಯ ಸತ್ಸಂಗ ಆದಂಥ ಅವರು ಬಹುದಿನದಿಂದ ಮನವರಿಕೆ ಆಗಿ, ಇದಕ್ಕೆ ಹಿನ್ನೆಲೆಯಾಗಿ ನಮ್ಮವರೇ ಆದ ಬಹುದಿನಗಳಿಂದ ಸದ್ಗುರು ಬಸವಾನಂದರ ಒಡನಾಟದಲ್ಲಿ ಮತ್ತು ತಮ್ಮ ಹಿಂದಿನ ಜನ್ಮದ ವೃತ್ತಾಂತವನ್ನೇ ನಮ್ಮೆಲ್ಲರ ಮುಂದೆ ಬಿಚ್ಚಿಟ್ಟು ವ್ಯರ್ಥವಾಗಿ ಎಷ್ಟು ಸಮಯವನ್ನು ಕಳೆದೀವಿ ಅನ್ನತಕ್ಕಂಥ ಮಾತುಗಳನ್ನು ಸಾವಿರ ಸಲ ಹೇಳಿದಂಥ ವೈರಾಮಪ್ಪನವರು ಇಲ್ಲಿ ಇವತ್ತು ಸಾಕ್ಷಿಯಾಗಿದ್ದಾರೆ. ಅವರು ಕೂಡ ಬಹಳ ಪ್ರೇರಣೆ, ಅವರಿಗೆ ಒಂದು ಒಳ್ಳೆಯ ಮಾರ್ಗವನ್ನು ಹಿಡಿದು ಹೋಗಲಿ. ಆಯುಷ್ಯ 10 ರಾತ್ರಿಗೆ ಹೋದವ ಇವತ್ತು, ಪ್ರಾಯಕ್ಕೆ 30, ಪ್ರಾಯದ ಗಾಯಕ್ಕೆ 20, ಪ್ರಾಣ ಯಾವಾಗ ಯಾರ್ದು ಹೋಗ್ತದೆ ಗೊತ್ತಿಲ್ಲ. ಅದಕ್ಕಾಗಿ ಆಯುಷ್ಯ ಮುಗಿದ್ರೊಳಗಾಗಿ ನಾವೊಂದು ಒಳ್ಳೆಯ ಸಂಪ್ರದಾಯದಲ್ಲಿ ಭಾಗಿಗಳಾಗಿ ನಾವು ಮೋಕ್ಷದ ಕೆಲವು ವಿಚಾರಗಳನ್ನು, ಭಗವಂತನನ್ನು, ಪರಮಾತ್ಮನನ್ನು ಕಾಣುವಂಥ ಒಂದು ಪ್ರಯತ್ನವನ್ನು ಮಾಡುವಂಥ ಒಂದು ಬೆಳಗದಲ್ಲಿ ಕೂಡಬೇಕು ಅನ್ನುವಂಥ ಭಾವದಿಂದ ನನಗೆ ಹೇಳಿದರು. ಆದರೂ ಕೂಡ ಈ ದಿನವೇ ನಾವು ನಿಶ್ಚಯ ಮಾಡಿದ್ದೀವಿ. ಆ ಕಾರಣದಿಂದ ಆ ಧರ್ಮಪತ್ನಿಯರು ಈಗಾಗಲೇ ಆಗಮಿಸಿದ್ದಾರೆ. ಈ ಕಾರ್ಯವನ್ನು ಮುಗಿದ ನಂತರ ತಾವೆಲ್ಲರೂ ಕೂಡ ಅವರೆಲ್ಲರಿಗೆ ಹರಸಿ ಆಶೀರ್ವದಿಸಿ, ಅವರು ಕೂಡ ಇವತ್ತಿನಿಂದ ನಮ್ಮ ಸತ್ಸಂಗ ಬೆಳಗದಲ್ಲಿ ನಮ್ಮ ಸಹೋದರ ಮತ್ತು ಸಹೋದರಿ ಅಂತಕ್ಕಂಥ ಭಾವದಿಂದ ಅವರಿಗೆ ತಮಗೆ ಗೊತ್ತಿದ್ದಂಥ ಒಳ್ಳೆಯ ಉಪದೇಶವನ್ನು ಸಿಕ್ಕಾಗ ತಾವು ಕೂಡ ಮಾಡ್ರಿ, ಹೇಳ್ರಿ, ಇದನ್ನು ಬೆಳೆಸ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅವರಿಗೆ ಮುಂದೆ ಸದ್ಗುರು ಬಸವಾನಂದರು ಆಯುಷ್ಯ, ಆರೋಗ್ಯ ಮತ್ತು ಈ ಜನ್ಮದಲ್ಲಿ ಇಂಥ ಬಳಗದ ಸತ್ ಮಾರ್ಗವನ್ನು ಹಿಡಿದು ಸದ್ಗುರುವಿನ ಉಪದೇಶವನ್ನು ಪಡೆದು ಆ ಒಂದು ಸದ್ಗತಿಯನ್ನು ಪಡೀಲಿ ಅಂತಕ್ಕಂಥ ವಿಚಾರವನ್ನು ಸದ್ಗುರು ಸಿದ್ಧಾರೂಢ ಮಹಾತ್ಮರಲ್ಲಿ ಕೂಡ ನಾನು ಕೇಳಿಕೊಂಡು ಅವರ ಮುಂದಿನ ಉಪದೇಶ ಕಾರ್ಯವನ್ನು
ಮುಗಿದು ನಂತರ ತಾವೆಲ್ಲರೂ ಮಂಗಲ ಗೀತೆಯನ್ನು ಹಾಡಬೇಕಂತ ಹೇಳ್ತಾ ಈಗ ಶಿವಾಯ ನಮಃ ಪ್ರಾರಂಭ ಮಾಡ್ರಿ. ಆ ಕಾರ್ಯಕ್ರಮ ಮುಗಿದ ನಂತರ ಮಂಗಲವನ್ನು ಮಾಡ್ರಿ. ಶಿವಾಯ ನಮಃ 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 ಓಂ ಶಿವಾಯ ನಮಃ ಶಿವಾಯ ನಮಃ ಓಂ ಶಿವಾಯ ನಮಃ 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 ಮಂಗಲಂ ಗುರು ಶಂಕರಾನಂದ ಮಹಾಭಕ್ತವೃಂದ ಸಂಘ ಶರಣರ ನಿಜದ ಆನಂದ ಮಂಗಲಂ ಗುರು ಶಂಕರಾನಂದ ಮಹಾಭಕ್ತವೃಂದ
ನಿಜದ ಆನಂದ ಮಂಗಲಮಯವಾದ ಜಡಿಗುರು ಸಂಗದಿಂದಲೇ ಸಕಲ ವೇದದ ಅಂಗಮಯನೆಂದೆನಸಿಕೊಂಡು ಭೃಂಗ ಕೀಟಕ ನ್ಯಾಯದಂದಲೇ ಮಂಗಲಂ ಗುರು ಶಂಕರಾನಂದ ಮಾ ಭಕ್ತವೃಂದ ಸಂಗ ಶರಣರ ನಿಜದ ಆನಂದ ಎಲ್ಲೋ ಜನಶಿ ಎಲ್ಲ ವಾಸಿಸಿದಿ ಎಲ್ಲೆಲ್ಲೋ ತಿರಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದಿ ಎಲ್ಲ ಜನಸೇ ಎಲ್ಲ ವಾಸಿಸಿದೆ ಎಲ್ಲೆಲ್ಲೋ ತಿರುಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದೆ ಹೃದಯದ ಕಾಲ ದೂತರ ಸಲ್ಲು ತಪ್ಪಿಸಿ ಸೆಳೆದು ಜನರ ಜನನ ಮರಣ ಬಾಧೆ ತೊಲಗಿಸಿ ಚಿನ್ಮಯಾತ್ಮ ಬೋಧೆ ನೆಲಸಿದೆ ಮಂಗಲಂ ಗುರು ಶಂಕರಾನಂದ ಮಾ ಭಕ್ತವೃಂದ ಸಂಗ ಶರಣರ ನಿಜದ ಆನಂದ ನೆನೆಸಿ ಬೆಳೆದ ಭೂಮಿಯಂತಿಯದೋ ಘನ ಮಹಿಮಾ ನಿಮಗೆ ಗುಣವ ಸಲೊಹಿದ ಸ್ವಾಮಿಯಂತವರೋ ಜನಸಿ ಬೆಳೆದ ಭೂಮಿಯಂತಿಯದೋ ಘನ ಮಹಿಮಾ ನಿಮಗ ಗುಣವ ಸಲವಿದ ಸ್ವಾಮಿಯಂತವರೋ ವ್ಯಾಸವರ ಗುರು ಶೇಷಾನಂದರ ಕಾಸವಿದ್ಯೆಯ ಕಲಿತು ಕೆಲ ದಿನ ಭೂಷಣಕ್ಕೆ ಭೂಷಣವನೆನಸಿ ವಾಸ ಮಾಡಿದಿ ಜಡಿಯ ಮಠದಲ್ಲಿ ಮಂಗಲಂ ಗುರು ಶಂಕರಾನಂದ ಮಾ ಭಕ್ತವೃಂದ ಸಂಗ ಶರಣರ ನಿಜದ ಆನಂದ ಒಡವಿಯೋ ವೇದಾಂತ ಒಡೆಯನೋ ಜಡಿ ದೇವನಿವನು ನುಡಿದ ತತ್ವಂ ಶಿಯ ವಾಕ್ಯವನೋ ಒಡವಿಯೋ ವೇದಾಂತ ಒಡೆಯನೋ ಜಡೆ ದೇವನಿವನು ನುಡಿದ ತತ್ವ ಮಸಿಯ ವಾಕ್ಯವನೋ ಕರುಣೆಯಿಂದಲೇ ಸುರಿದ ಅಮೃತ ಕರ್ಣದಲ್ಲಿ ಕೃಪಾ ಮಾಡಿಕೊಂಡು ಪರಮಹಂಸನಾಗಿ ಭೂವರ ತರಣಿ ತಾರಿಪ ನೌಕಾಧೀಶಗೆ ಮಂಗಲಂ ಗುರು ಶಂಕರಾನಂದ ಮಾ ಭಕ್ತವೃಂದ ಸಂಗ ಶರಣರ ನಿಜದ ಆನಂದ ಸಂಗ ಶರಣರ ನಿಜದ ಆನಂದ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾರವಿಂದುಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ श्रीमद्गुरु सिद्धारूढ़ स्वामी महाराज की जय। श्री सद्गुरु शिवपुत्र स्वामी महाराज की जय। श्री सद्गुरु बसवानंद स्वामी महाराज की जय। श्री सद्गुरु अभिनव निजगुण महाराज की जय। सकल साधु संत महाराज की जय। जय मंगलम जय नमः पार्वती मेलक मेलक हाँ